ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್ ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ವತಿಯಿಂದ ಈಗ ನೀಡಲಾಗ್ತಿದೆ 20-30 ನಿವೇಶನ ಕೇವಲ 3.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಇದೆ, ನೋಂದಣಿ ಕೂಡ ಉಚಿತ. ಖಂಡಿತವಾಗಿಯೂ ಸಂಪರ್ಕಿಸಿ AB ಪ್ರಾಪರ್ಟೀಸ್. ಅಷ್ಟೇ ಅಲ್ಲದೆ ಈಗ 20-30 ನಿವೇಶನದ ಜೊತೆಗೆ 3 ಗ್ರಾಮ್ ಚಿನ್ನವನ್ನು ಕೂಡ ಉಚಿತವಾಗಿ ನೀಡ್ತಾ ಇದ್ದಾರೆ AB ಪ್ರಾಪರ್ಟೀಸ್ನವರು. ಖಂಡಿತವಾಗಿಯೂ ಸಂಪರ್ಕ ಮಾಡಿ AB ಪ್ರಾಪರ್ಟೀಸ್. ಮತ್ತು ಅರ್ಕದೀಪಂ, ಸಮಸ್ಯೆ ಯಾವುದೇ ಇದ್ದರೂ ಸಹ ಇಲ್ಲಿದೆ ರಹಸ್ಯ ಪರಿಹಾರ ಮಾರ್ಗ. ನಿಮ್ಮೆಲ್ಲ ಆರ್ಥಿಕ ಸಂಕಷ್ಟಗಳ, ಆರ್ಥಿಕ ಸಮಸ್ಯೆಗಳ ಬೆಳಕು ಅರ್ಕದೀಪಂ. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ. ಮತ್ತು ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ಬುಧವಾರ ಈ ದಿನದ ವಿಶೇಷತೆ, ಅನುಷ್ಠಾನ, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜರು ತಿಳಿಸ್ಕೊಡ್ತಾರೆ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಚರಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂತಹ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಮನೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನುರುದ್ಧಶ್ಚ ಶೇಷಾದ್ರಿಪತರೇವ ಚ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆಯನ್ನು ಪ್ರಾರ್ಥನೆ ಮಾಡ್ತಾ, ಬುಧವಾರ ಮಹಾವಿಷ್ಣುವಿನ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಪತಿನ ಇವತ್ತೇ ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಇವತ್ತು ಪ್ರಾರ್ಥನೆ ಮಾಡೋದ್ರಿಂದ ಬಹಳ ವಿಶೇಷವಾಗಿದೆ. ಇನ್ನು ಬೆಳಿಗ್ಗೆ ಎದ್ದರೆ ಸಂಕಷ್ಟಹಾರ ಮಹಾಗಣಪತಿ ಬಹಳ ವಿಶೇಷ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲೂ ಸಹಿತ ಸಂಕಷ್ಟರ ಮಹಾಗಣಪತಿ ಅನುಷ್ಠಾನವನ್ನು ಆಗಿಂದಾಗಲೇ ತಿಳಿಸ್ತಾನೇ ಬಂದಿದ್ದೇವೆ. ಆದರೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಹಾಗಾಗಿ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಯಶಸ್ಸಿದೆ. 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಇವತ್ತಿನ ಭವಿಷ್ಯದಲ್ಲಿ ಸಾಕಷ್ಟು ಬೆಳಕಿರ್ತಕ್ಕಂಥದ್ದು. ಒಂದಷ್ಟು ರಾಶಿಗಳವರು ಇಂತಿಂಥ ಯಾವ್ಯಾವ ಅವರು ಕೆಲಸ ಮಾಡ್ತಿದ್ದಾರೋ, ಯಾವ ವೃತ್ತಿಧರ್ಮದಲ್ಲಿದ್ದಾರೋ ಆಯಾ ವೃತ್ತಿಧರ್ಮ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದಿರಲಿ. ಹಾಗೆ ತಾವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಯಶಸ್ಸಿನ ಹಾದಿಯಲ್ಲಿರಲಿ. ತಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ, ಯಾವುದೇ ವೃತ್ತಿಧರ್ಮದಲ್ಲಿರ್ತಕ್ಕಂಥವರಾದರೂ ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗ ಫಲ ಹೇಗಿದೆ, ಜೊತೆಗೆ ಇವತ್ತು ತಾವು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಮೊನ್ನೆ ಅಷ್ಟೇ ಹುಣ್ಣಿಮೆ ಆಯಿತು. ಹುಣ್ಣಿಮೆ ಆದ ನಂತರ ತಾವು ಯಾವ ಕೆಲಸವನ್ನು ಮಾಡಬೇಕು. ಪಕ್ಷಗಳಲ್ಲೇನೋ ಕೃಷ್ಣ ಪಕ್ಷವೇ ಸರಿ, ಆದರೂ ಸಹಿತ ಕೃಷ್ಣ ಪಕ್ಷದಲ್ಲಿ ಮಾಡುವಂಥ ಅನುಷ್ಠಾನ. ಯಾಕೆಂದರೆ ಬುಧವಾರ ಮಂದಗತಿಯಲ್ಲಿ ಸಾಗುವಂತಹ ವಾರ. ಇವತ್ತು ತಾವು ಅಂದುಕೊಂಡಷ್ಟು ವೇಗ ಇರೋದಿಲ್ಲ. ಆದರೆ ಒಂದಷ್ಟು ರಾಶಿಗಳಿಗೆ ಕೊನೆಯೇ ಇಲ್ಲ, ಭಾಳ ವೇಗವಾಗಿರುತ್ತೆ. ಆದರೆ ಒಂದಷ್ಟು ರಾಶಿಗಳು ಮಂದಗತಿಯಲ್ಲಿ ಸಾಗಿದ್ರೂ ಅದಕ್ಕೊಂದಿಷ್ಟು ಪರಿಹಾರ ಅಂತೂ ಆಗಿಂದಾಗಲೇ ಖಂಡಿತ ಇದೆ. ಹಾಗಾಗಿ ಎಲ್ಲರಿಗೂ ಸರ್ವರಿಗೂ ಸಹಿತ ಅನುಕೂಲ ಆಗಲಿ, ಸರ್ವರ ಬದುಕಲು ಯಶಸ್ಸಿರಲಿ, ಇಷ್ಟಾರ್ಥ ಶೀಘ್ರವಾಗಿ ಸಿದ್ಧಿಯಾಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡೋಣ. ಗಣಾನಾಂತ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾನುಭವಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಷ್ಟುನ್ವನ್ನೋತಪಸ್ಸೇದ ಸಾಧನಂ ಮಹಾಗಣಾಧಿಪತಯೇ ನಮಃ. ಗಣಪತಿಯ ಪ್ರಾರ್ಥನೆ ಇಷ್ಟಾರ್ಥ ಸಿದ್ಧಿಗಾಗಿ ಇವತ್ತಿನ ದಿವಸ ಏನು ಮಾಡಬೇಕು? ಬನ್ನಿ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ತಿಳ್ಕೊಂಡು ಜೊತೆಗೆ ರಾಶಿಫಲ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ಸಾಕಷ್ಟು ಇದೆ. ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಭಗವಂತ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಲಕ್ಷ್ಮೀನಾರಸಿಂಹಾಯ ನಮಃ.
ಶ್ರೀ ವಿಕಾರಿನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ 19/6/2019 ಬುಧವಾರ ದ್ವಿತೀಯ ಪೂರ್ವಾಷಾಢ ನಕ್ಷತ್ರ. ಈ ಪೂರ್ವಾಷಾಢ ನಕ್ಷತ್ರವೂ ಸಹಿತ ಬಹಳ ವಿಶೇಷವೇ ಸರಿ. ಹಾಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಪೂರ್ವಾಷಾಢ ನಕ್ಷತ್ರವಾದ್ದರಿಂದ ಒಂದಷ್ಟು ರಾಶಿಗಳಲ್ಲಿ ಅಸಮಾಧಾನವೇ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಭಯದ ವಾತಾವರಣ ಇದೆ. ಜೊತೆಗೆ ಮನೇಲಿರ್ತಕ್ಕಂಥ ಹಿರಿಯರು ಬೇಡ ಅಂದರೂ ಬಲವಂತ ಮಾಗಿಸ್ತಾನ. ಏನೋ ಒಂದು ಅಚಾತುರ್ಯ ಆದಮೇಲೆ ಅಯ್ಯೋ ಮನೇಲಿರ್ತಕ್ಕಂಥವ್ರು ಹೇಳಿದ್ರಲ್ವ, ಜೊತೆಲಿರ್ತಕ್ಕಂಥವ್ರು ಹೇಳಿದ್ರಲ್ವ, ಅವ್ರ ಮಾತನ್ನು ನಾನು ಲೆಕ್ಕಿಸ್ದೇರ ಬಂದಿದ್ದರಿಂದ ಹೀಗಾಯ್ತಲ್ವ ಅಂತ ಅನಂತರ ಚಿಂತನೆ ಮಾಡ್ತೀನಿ. ಆದರೆ ಪ್ರಾರಂಭದಲ್ಲೇ ಯಾರಾದರೂ ಏದಾದ್ರು ವಿಚಾರಗಳನ್ನು ಹೇಳಿದಾಗ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗಿ, ಅಥವಾ ಒಂದು ಕಾಫಿ ಕುಡೀರಿ, ಅಥವಾ ಟೀ ತೊಗೊಳ್ಳಿ, ಅಥವಾ ಟಿಫನ್ ಆಗಿದೆ ಟಿಫನ್ ತಿನ್ಕೊಂಡು ಹೋಗಿ, ಈ ತರಹದ್ದು ಏನಾದ್ರು ಪದಗಳು ಬಂದರೆ ಒಂದು ಲೋಟ ನೀರಾದರೂ ಕುಡಿದು ಸಮಾಧಾನವಾಗಿಂದ 1-2 ನಿಮಿಷ ಕೂತು ನಂತರ ಆಚೆಗೆ ಹೋಗಬೇಕು. ಯಾಕೆಂದರೆ ಒಂದಷ್ಟು ಜನ ಹಿರಿಯರಿಗೆ ಬಹುಶಃ ಭಗವಂತ ಗೋಚರಿಸ್ತಾನೆ. ಏನೋ ಮುಂದೊಂದು ಅಚಾತುರ್ಯ ಆಗುತ್ತೆ, ಒಂದು ಸಮಸ್ಯೆ ಇದೆ, ಆ ಸಮಸ್ಯೆ ಪರಿಹಾರ ಸಿಗದಂಥ ರೀತಿಯಲ್ಲಿದೆ ಅಂತಂದಾಗ ಸಾಧ್ಯವಾದಷ್ಟು ಹಿರಿಯರ ಮಾತನ್ನು ಆಲಿಸಬೇಕು. ಹಿರಿಯರು ಹೇಳಿರ್ತಕ್ಕಂಥ ಪದವನ್ನು ಆಲೋಚನೆ ಮಾಡಿ 1-2 ನಿಮಿಷ ಕಾಲ ಆದರೂ ನೀವು ಯಾವ ಸ್ಥಳದಲ್ಲೋ ಆ ಸ್ಥಳದಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ನೀರನ್ನು ಕುಡಿದು, ಅಥವಾ ಏನಾದ್ರು ಕೊಟ್ಟಂಥ ಕಾಫಿ, ಹಾಲು, ಹಣ್ಣು ಏನಾದರೂ ಕೊಟ್ಟರೆ ಅದನ್ನು ತೆಗೆದುಕೊಂಡು ತದನಂತರ ಆಚೆ ಹೊರಡತಕ್ಕಂಥದ್ದು ಮಾಡೋದ್ರಿಂದ ಅವತ್ತು ಇರತಕ್ಕಂತಹ ದೋಷಗಳು ದೂರ ಆಗುತ್ತೆ. ಕೆಲವೊಮ್ಮೆ ನಾವು ನಡೆದು ಆಚೆ ಓಡಾಡುವಾಗ ಸಡನ್ನಾಗಿ ಒಂದು ಮಾರ್ಜಾಲ ಅಡ್ಡ ಬರ್ತಕ್ಕಂಥದ್ದು. ಮಾರ್ಜಾಲ ಅಂದರೆ ಬೆಕ್ಕು ಅಡ್ಡ ಬಂದ ತಕ್ಷಣ ನಾವೇನು ಮಾಡ್ತೀವಿ, ಮುಂದೆ ಹೋಗೋದನ್ನು ಸಡನ್ನಾಗಿ ಒಂದು ಹೆಜ್ಜೆ ಹಿಂದಕ್ಕೆ ಹಾಕ್ತೀವಿ. ಅಂದರೆ ಕೆಲವು ಸೂಚನೆಗಳಿದೆ. ಕೆಲವು ಪಕ್ಷಿಗಳು ಕೂಗುವಂತಹದ್ದು, ಅಥವಾ ಗೋಡೆ ಮೇಲಿರ್ತಕ್ಕಂಥ ಬಲ್ಲಿ ಅದು ನುಡಿಯುವಂತಹದ್ದು, ಹೀಗೆ ಒಂದಲ್ಲ ಒಂದು ತರಹ ಕೆಲವು ಶಕುನಗಳಿದೆ. ಈ ಶಕುನಗಳನ್ನು ಆಧರಿಸಿ ಒಂದಷ್ಟು ಜನ ಪ್ರಯಾಣ ಬೆಳೆಸುವಂಥದ್ದಿರುತ್ತೆ. ಕೆಲವಷ್ಟು ಜನ ಶಕುನಗಳನ್ನು ಲೆಕ್ಕವೇ ಹಿಡಿದಿರ ಹೋಗ್ತಕ್ಕಂಥವ್ರು ಇರ್ತಾರೆ. ಆದರೂ ಸಮಸ್ಯೆ ಎದುರಾದಾಗ, ಸಮಸ್ಯೆ ಉಂಟಾಗುವಂಥ ಕ್ಷಣಗಳು ಬಂದಾಗ ಆಗ ಅರ್ಥವಾಗುತ್ತೆ ಈ ಶಕುನಗಳ ಮಹಿಮೆ ಏನು ಅಂತ. ಎಷ್ಟೋ ಸತಿ ನಾವು ಆಚೆ ಹೊರಡಬೇಕಾದ್ರೆ ನಿಮ್ಮ ಬಲಗಣ್ಣು ಅಥವಾ ಎಡಗಣ್ಣು, ಗಂಡು ಮಕ್ಕಳಿಗೆ ಬಲಗಣ್ಣು, ಹೆಣ್ಣು ಮಕ್ಕಳಿಗೆ ಎಡಗಣ್ಣು, ಆ ಕಣ್ಣು ಮೇಲೆ ಹಾರ್ತಕ್ಕಂಥದ್ದು ಅಥವಾ ಕಣ್ಣಿನ ರೆಪ್ಪೆ ಒಂದು ಸ್ವಲ್ಪ ಅದರುವಂಥದ್ದು, ಇಂತಹ ಕ್ಷಣ ಬಂದಾಗ ಎಚ್ಚೆತ್ಕೊಂಡ್ಬಿಡ್ತೀವಿ. ಸಾಮಾನ್ಯಕ್ಕೆ ಗಂಡಸರಿಗೆ ಬಲಗಣ್ಣು ಅದರ್ತಾ ಇದ್ದಾಗೆ ಖುಷಿಯಾಗಿ ಹ್ಯಾಪಿಯಾಗಿ ನಗನಗ್ತಾ ನೀವು ಹೊರಡ್ತೀರಿ. ಇವತ್ತು ಭಗವಂತ ನಮಗೇನು ಒಳ್ಳೆಯದನ್ನು ಮಾಡ್ತಾನೆ, ಒಳ್ಳೆಯದಾಗತ್ತೆ, ಆ ಒಳ್ಳೆಯ ಕ್ಷಣ ನಮಗೆ ಕಾಣಿಸುತ್ತೆ ಅಂತ. ಅದೇ ಅಪ್ಪಿತಪ್ಪಿ ಎಡಗಣ್ಣು ಹಾರಿದ್ರೆ ಆಗಿಂದಾಗಲೇ ಆಲೋಚನೆ ಶುರುವಾಗುತ್ತೆ, ಭಯ ಶುರುವಾಗುತ್ತೆ, ಏನೋ ಗ್ರಹಚಾರ ನಮ್ಮನ್ನು ಬಾಧಿಸ್ಬೋದು, ಅಥವಾ ಯಾವುದೋ ಗಲಾಟೆ ಕದನ ಆಗ್ಬೋದು ಅಂತ ಪುರುಷರು ಯೋಚನೆ ಮಾಡ್ತಾರೆ. ಅದೇ ಮಹಿಳೆಯರಾದರೆ ಅವರ ಎಡಗಣ್ಣೇನಾದ್ರು ಹಾರಿದ್ರೆ ಬಹುಶಃ ಇವತ್ತು ನನಗೊಂದು ಸೀರೆನೋ, ಅಥವಾ ಒಂದಿಷ್ಟು ಗೋಲ್ಡೋ, ಅಥವಾ ಇನ್ನೇನೋ ಒಂದು ವಿಚಾರವೋ, ಅಥವಾ ಯಾವುದೋ ಒಂದು ಕಡೆ ಒಟ್ಟಂತೂ ಸಿಹಿ ಸುದ್ದಿ ಇದೆ, ನನಗೆ ಅನುಕೂಲ ಆಗುತ್ತೆ, ಸಂಭ್ರಮದಿಂದ ಇರ್ಬೋದು ಅಂತ ಚಿಂತನೆ ಮಾಡ್ತೀರಿ. ಅದೇ ಹೆಣ್ಣು ಮಕ್ಕಳಿಗೆ ಬಲಗಣ್ಣು ಅದರಿದ್ರೆ ಸಮಸ್ಯೆ ಯಾವಾಗ ಹೇಗಾಗುತ್ತೋ, ಮನೇಲಿರ್ತಕ್ಕಂಥ ಪತಿದೇವ್ರ ಗಲಾಟೆನೋ, ಅತ್ತೆ ಮಾವನಿಂದ ಗಲಾಟೆನೋ, ಅಥವಾ ಮಕ್ಕಳಿಂದ ಕಿರ್ಚಾಟವೋ, ಒಟ್ಟಾರೆ ಹೇಳಬೇಕಂದ್ರೆ ಯಾಕೋ ನನ್ನ ಟೈಮ್ ಸರಿ ಇಲ್ಲಪ್ಪ, ಭಾಳ ಎಚ್ಚರಿಕೆಯಿಂದ ಇರಬೇಕು. ಈ ಪ್ರಕಾರವಾದಂತಹ ಮನಸ್ಥಿತಿಗಳನ್ನು ನಾವು ತಂದುಕೊಂಡಿದ್ದೀವಿ. ಆದರೆ ಇದು ತಪ್ಪಲ್ಲ, ಇದು ಕಾಲದಲ್ಲಿ ನಡೀತಿರ್ತಕ್ಕಂಥದ್ದು, ನಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗೆ ಇಂತಹ ಸಮಯದಲ್ಲೂ ಸಹಿತ ಇಂತಹ ಅಚಾತುರ್ಯಗಳಾದಾಗ ಸಾಮಾನ್ಯಕ್ಕೆ ಆ ಕ್ಷಣಕ್ಕೆ ನಾವು ಹೊರಲೇಬೇಕಾದಂಥ ಪ್ರಸಂಗ ಇದ್ದು ಕೂರ್ಲಿಕ್ಕೂ ಟೈಮ್ ಇಲ್ಲ, ಅಥವಾ ನಮ್ಮ ಮುಂದೆ ನಡಿಲೇಬೇಕು. ಆಗೇನು ಮಾಡೋದು? ಆಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇ ಆಯಾ ದಿನದ ರಾಶಿಫಲದಲ್ಲಿ ಒಂದೊಂದು ರಾಶಿಗೆ ಅಥವಾ ನಿಮ್ಮ ಜನ್ಮ ನಕ್ಷತ್ರಕ್ಕೆ, ಜನ್ಮ ರಾಶಿಗೆ ಸಂಬಂಧಪಟ್ಟಂಗೆ ಭವಿಷ್ಯದಲ್ಲಿ ಒಂದಿಷ್ಟು ಬದಲಾವಣೆಗಳಿದೆ, ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದಿದೆ. ಅಂತಹ ವಿಚಾರಗಳನ್ನು ತಿಳ್ಕೊಂಡ್ರೆ ಖಂಡಿತ ಯಶಸ್ಸು ನಿಮ್ಮದೇ ಆಗುತ್ತೆ. ಅಂತಹ ಯಶಸ್ಸು ನಿಮ್ಮದಾಗಲಿ. ವಿಚಾರಗಳನ್ನು ತಿಳ್ಕೊಳ್ಳಿ, ಏನು ಪರಿಹಾರ ಮಾಡಬೇಕೋ ಮಾಡ್ಕೊಳ್ಳಿ. ಪರಿಹಾರ ಆದ ನಂತರ ಅದರಿಂದ ಲಾಭವನ್ನು ಸಹಿತ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ದರ್ಪಣಾಂಜನ ರಾಶಿಫಲದತ್ತ ಗಮನ ಹರಿಸೋಣ. ಭಗವಂತ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಾಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದರಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ. ಸಾಂಬ ಸದಾಶಿವನ ಅನುಗ್ರಹಕ್ಕೋಸ್ಕರ ಈ ಪ್ರಕಾರವಾಗಿರ್ತಕ್ಕಂಥ ರುದ್ರದೇವರನ್ನ ರುದ್ರ ಮಂತ್ರದಿಂದ ಪ್ರಾರ್ಥನೆ ಮಾಡಿದ್ರೆ ಎಂತಹ ಅಸಾಧ್ಯವಾದಾದರೂ ಅದನ್ನು ದೂರ ಮಾಡಿಕೊಳ್ಬಹುದು. ರಾಶಿಫಲಗಳಲ್ಲಿ ಬರ್ತಕ್ಕಂತಹ ಲಾಭ ನಷ್ಟಗಳ ಬಗ್ಗೆ, ವಿಚಾರಗಳ ಬಗ್ಗೆ ತಿಳ್ಕೊಂಡು ರಾಶಿಗಳಲ್ಲಿರ್ತಕ್ಕಂತಹ ನ್ಯೂನ್ಯತೆ ಅಥವಾ ಸಮಸ್ಯೆ ಅಥವಾ ಕಷ್ಟಗಳು
ಏನೇ ಇದ್ದರೂ ಬಗೆಹರಿಸ್ಕೊಳ್ಳೋದಕ್ಕೆ ಸುಂದರವಾದಂಥ ಆ ಕ್ಷಣದಲ್ಲಿ ಕಾಣಿಸ್ಕೊಂಡು ಆ ಕ್ಷಣದಲ್ಲೇ ಆ ಪರಿಹಾರವನ್ನು ಕಂಡುಕೊಂಡ್ರೆ ಖಂಡಿತ ಯಾವುದೇ ಥರ ದೋಷಗಳಿರಲ್ಲ. ಅದರಲ್ಲಿ ಬೆಳಗ್ಗೆದ್ದರೆ ವಿಶೇಷವಾಗಿರ್ತಕ್ಕಂಥ ಸಂಕಷ್ಟಹರ ಮಹಾಗಣಪತಿ ಇದೆ. ನಾಳಿನ ಸಂಕಷ್ಟಹರ ಮಹಾಗಣಪತಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಸಂಕಷ್ಟಹರ ಗಣಪತಿಯ ಅನುಷ್ಠಾನವನ್ನು ಯಾರು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಾರೋ, ಮಾಡುವ ಸಂಕಷ್ಟಹರ ಚತುರ್ಥಿ ಆ ಸಂಕಷ್ಟಹರ ಮಹಾಗಣಪತಿ ಅನುಷ್ಠಾನವನ್ನು ಮಾಡೋಕ್ಕೂ ಮುನ್ನ ಒಂದು ಪ್ರಧಾನವಾದಂಥ ಸಂಕಲ್ಪವನ್ನು ಮಾಡಬೇಕು. ಯಾಕೆಂದರೆ ನಾಳಿನ ತಿಥಿವಾರ ನಕ್ಷತ್ರ ಯೋಗ ಫಲ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಸಂಕಷ್ಟಹರ ಮಹಾಗಣಪತಿಯ ಅನುಷ್ಠಾನವನ್ನು ಮಾಡೋದಕ್ಕೂ ಮುನ್ನ ಇವತ್ತಿನ ದಿವಸ ಅರ್ಕವೃಕ್ಷ ಅಥವಾ ವಿಶೇಷವಾಗಿರ್ತಕ್ಕಂಥ ಬಿಳಿ ಎಕ್ಕದ ಗಿಡ, ಆ ಗಿಡದ ಸಾನ್ನಿಧ್ಯವನ್ನು ಇವತ್ತೇ ಶುದ್ಧಿ ಮಾಡಿ ನಾಳೆ ಬೆಳಗಿನ ಅನುಷ್ಠಾನವನ್ನು ಹೇಗೆ ಮಾಡಬೇಕು ಎಂಬತಕ್ಕಂಥದ್ದನ್ನು ನಾಳೆ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ ಗುರುಜಿ. ಈಗ ರಾಶಿ ಫಲಗಳನ್ನು ಪ್ರಾರಂಭ ಮಾಡೋಣ. ಖಂಡಿತಮ್ಮ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಆಯಿತು. ಇನ್ನು ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಂಥ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಭಾಳ ವಿಶೇಷವಾಗಿದೆ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ತಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಒಂದಿಷ್ಟು ಅಡ್ಡಿ ಆತಂಕ ಇರಬಹುದು, ಆದರೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಇವತ್ತಿನ ದಿವಸ ತಾವು ಏನು ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕ್ತಿರೋ ಖಂಡಿತ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಆಲೋಚನೆಗಳನ್ನು ಬಿಡಿ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಿಡಿ. ಜೊತೆಗೆ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಒಂದಿಷ್ಟು ತಾಳ್ಮೆ ಸಮಾಧಾನ ಬೇಕಾಗುತ್ತೆ. ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ, ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಒಂದಷ್ಟು ಮುಂಜಾಗ್ರತೆ ಕ್ರಮ ಇರಬೇಕು. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಮನೆಯಿಂದ ಬೆಳಗ್ಗೆ ಆಚೆಗೆ ಹೊರಡುವಕ್ಕೂ ಮುನ್ನ ಒಂದು ಲೋಟದಲ್ಲಿ ಒಂದಿಷ್ಟು ಅರಿಶಿನ, ಒಂಚೂರು ಸುಣ್ಣ ಹಾಕಿದ್ರೆ ಅದು ಕೆಂಪು ನೀರಾಗುತ್ತೆ. ಅಂತಹ ಕೆಂಪು ನೀರಿನಿಂದ ದೃಷ್ಟಿ ತೆಗೆದು ಆಚೆ ಹಾಕಿ ತದನಂತರ ನಿಮ್ಮ ಕಾಯಕಕ್ಕೆ ತಾವು ಮುಂದಾದರೆ, ತಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಟರೆ ಸಾಕಷ್ಟು ಒಳ್ಳೆಯ ಫಲವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಗುರು ಹಿರಿಯರ ಮಾತನ್ನು ಇವತ್ತು ಆಲಿಸಬೇಕು. ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ಗುರು ಹಿರಿಯರ ಮಾತನ್ನು ಆಲಿಸಿ ಅವರಂತೆ ನೀವು ನಡೆದರೆ ಅಥವಾ ಅವರ ಮಾರ್ಗದರ್ಶನದಂತೆ ನಡೆದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಕೇಂದ್ರದಲ್ಲಿ ಗುರು, ಲಗ್ನದಲ್ಲಿ ಚಂದ್ರ, ಎಲ್ಲವೂ ವಿಶೇಷವೇ. ಹಾಗಾಗಿ ಗುರುಚಂದ್ರರ ಯೋಗ ಫಲ ವೃಷಭ ರಾಶಿಯವರಿಗಿದೆ. ಜೊತೆಗೆ ಸೂರ್ಯ ನಮಸ್ಕಾರ, ಸೂರ್ಯದೇವರ ಪ್ರಾರ್ಥನೆ, ಸಾಧ್ಯವಾದರೆ ಒಂದು ಚಿಟಿಗೆ ಗೋಧಿನ ದೃಷ್ಟಿ ತೆಗೆದು ಪೂರ್ವಾಭಿಮುಖವಾಗಿ ನಿಂತು ಹಸಿರು ಗಿಡದ ಮೇಲೆ ಹಾಕುವಂಥದ್ದು, ಹಾಗೆ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕರಿಸ್ತಕ್ಕಂಥದ್ದು ವೃಷಭ ರಾಶಿಯವರು ಮಾಡಿದ್ದೇ ಆದರೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ಸರಿಸುಮಾರು ಮಧ್ಯಾಹ್ನಕ್ಕೆ 3 ಗಂಟೆ ತನಕ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಮಾಧ್ಯಾಹ್ನಿಕ 3ರವರೆಗೂ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಸಾಕಷ್ಟು ಮುನ್ನಡೆ ಇರುತ್ತೆ. 3ರ ನಂತರ ಒಂದಿಷ್ಟು ಮಂದಗತಿ ಸಾಗಬಹುದು, ಆದರೂ ಭಯಪಡಬೇಕಾದ್ದಿಲ್ಲ. ವೃಷಭ ರಾಶಿಯವರು ತಾವು ಏನು ಸಂಕಲ್ಪ ಮಾಡ್ತಿರೋ, ಯಾವ ವೃತ್ತಿ ಧರ್ಮದ ಬಗ್ಗೆ ಹೇಗೆಲ್ಲ ನೀವು ಅಭಿಪ್ರಾಯಗಳಿದೆಯೋ ಖಂಡಿತ ಎಲ್ಲ ಭಾಗದಲ್ಲೂ ಸಹಿತ ಲಾಭವನ್ನೇ ಕಾಣ್ತೀರಿ. ಸಾಧ್ಯವಾದರೆ ಇವತ್ತು ಗುರುಗಳ ಆಸ್ಥಾನಕ್ಕೆ ಹೋಗಿ ಗುರುಗಳ ದರ್ಶನ ಮಾಡಿ ಬನ್ನಿ, ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಗುರು ಹಿರಿಯರ ಅನುಗ್ರಹಕ್ಕೋಸ್ಕರ ಇವತ್ತು ನೀವು ಪ್ರಾರ್ಥನೆ ಮಾಡೋದರಲ್ಲಿ ಖಂಡಿತ ಸಾಕಷ್ಟು ಯಶಸ್ಸಿದೆ. ಹಾಗೆ ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಯಾರೊಬ್ಬರಾದರೂ ಸಹಿತ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಗೆಯಷ್ಟು ಅವರೇ ಬೇಳೆಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬರ್ತಕ್ಕಂತಹ ಎಂತಹ ಗಂಡಾಂತರಗಳಿದ್ದರೂ ಅದು ದೂರ ಆಗುತ್ತೆ, ಶಾಂತಿ ನೆಮ್ಮದಿ ಖಂಡಿತ ನಿಮ್ಮದಾಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಹಾಗಾಗಿ ತಾವು ಅಂದುಕೊಂಡಂತಹ ಕೆಲಸಗಳನ್ನು ಶೀಘ್ರವಾಗಿ ಕೈಗೆತ್ತಿಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಆಲೋಚನೆಗಳನ್ನು ದೂರ ಮಾಡಿಕೊಳ್ಳಿ. ಇವತ್ತಿನ ದಿವಸ ನೀವು ಯಾವುದೇ ಕೆಲಸಗಳನ್ನು ಮಾಡಿದ್ರೂ, ಯಾವುದೇ ವೃತ್ತಿ ಧರ್ಮದಲ್ಲಿದ್ದರೂ ಅದರ ಅಭಿವೃದ್ಧಿ ಬಗ್ಗೆ ಏನು ಚಿಂತನೆ ಮಾಡ್ತೀರೋ ಆ ಚಿಂತನೆ ಖಂಡಿತ ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಹಾಗೆ ಸಾಕಷ್ಟು ದಿನಗಳ ನಂತರ ನಿಮ್ಮ ಬಾಲ್ಯ ಸ್ನೇಹಿತರು ಅಥವಾ ನಿಮ್ಮ ಸ್ನೇಹಿತರು, ಆತ್ಮೀಯರು ಅವರೊಂದಿಗೆ ಮಾತಾಡ್ತಕ್ಕಂಥದ್ದು, ಒಂದಷ್ಟು ವ್ಯವಹಾರಗಳ ಬಗ್ಗೆ ಚಿಂತಿಸ್ತಕ್ಕಂಥದ್ದು, ಇವತ್ತು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣುವಂತಹದ್ದು ಮಿಥುನ ರಾಶಿಯವರಿಗೆ ಕಟ್ಟಿಟ್ಟಂಥ ಬುತ್ತಿ. ಹಾಗೆ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸಾಧು ಸಂತರಿಗೆ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು, ಸಾಧು ಸಂತರಾಗಲಿ, ಕಡು ಬಡವರಾಗಲಿ ಅಥವಾ ನಿರ್ಗತಿಕರಾಗಲಿ ಒಂದಿಷ್ಟು ಅನ್ನದಾನವನ್ನು, ಆಹಾರಗಳನ್ನು ದಾನ ಮಾಡ್ತಕ್ಕಂಥದ್ದು, ದವಸ ಧಾನ್ಯಗಳನ್ನು ಕೊಡಿಸ್ತಕ್ಕಂಥದ್ದು, ಅಥವಾ ಕಷ್ಟದಲ್ಲಿರ್ತಕ್ಕಂಥವರಿಗೆ ಒಂದಿಷ್ಟು ಸಹಾಯಸ್ತವನ್ನು ನೀಡ್ತಕ್ಕಂಥದ್ದು, ಇದರಿಂದ ಸಾಕಷ್ಟು ಒಳಿತಿದೆ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದಾಗಿದೆ.
ಹಾಗಾಗಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಿಥುನ ರಾಶಿಯವರಿಗೆ ಸಾಕಷ್ಟು ಶ್ರೇಯಸ್ಸನ್ನು ತರ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಮೊದಲ 3 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯಿತು. ಮತ್ತು ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂಥ ಸಮಯ. ಬನ್ನಿ ಹಾಗಿದ್ರೆ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ಮೇಡಮ್, ನನ್ನ ಹೆಸರು ಪ್ರೇಮ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚಿಕ್ಕಬಳ್ಳಾಪುರದಿಂದ. ಚಿಕ್ಕಬಳ್ಳಾಪುರದಿಂದ. ಪ್ರೇಮ, ಯಾರ ಬಗ್ಗೆ ಮಾತಾಡ್ತೀರಾ? ನಮ್ಮ ಬಗ್ಗೆನೇ ಮಾತಾಡ್ಬೇಕು ಮೇಡಮ್. ಸರಿ, ಮಾತಾಡಿ. ಹಲೋ. ಹಲದು, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಸರ್, ನನ್ನ ಹೆಸರು ಪ್ರೇಮ ಅಂತ, ಚಿಕ್ಕಬಳ್ಳಾಪುರಿಂದ. ಹೇಳಮ್ಮ. ಗುರುಜಿ, ನಮ್ದು ತಾಯಿ ಮನೆ ಕಡೆಯಿಂದ ಸ್ವಲ್ಪ ಅದೇ ಅಣ್ಣ ತಮ್ಮದ್ರು 3 ಜನ ಇದ್ದೀವಿ. ನಾನು ಒಬ್ಳೆ ಹೆಣ್ಮಗಳು. ಮದುವೆ ಆಗಿ 20 ವರ್ಷ ಆಗಿದೆ. ಮತ್ತೆ ಅದರಲ್ಲಿ ಸ್ವಲ್ಪ ಜಮೀನು ಮಾರಾಟಕ್ಕೆ ಇಟ್ರು ಅಪ್ಪ ಅವರು. ಅದು ಬಂದು ಬೆಂಗಳೂರವ್ರು ಇದ್ ಮಾಡಿದ್ರು, ಸೇಲ್ ಮಾಡ್ಕೊಂಡ್ರು. 6 ವರ್ಷ ಆಗಿದೆ ಸ್ವಾಮೀಜಿ ಕೊಟ್ಟು ನಾವು. ಅಪ್ಪ ಅವರು ಇವತ್ವರೆಗೂ ಅದರಿಂದ ಬಿಡುಗಡೆ ಸಿಕ್ತಿಲ್ಲ, ನಮ್ಗೇನು ಮಾಡ್ಕೊಟ್ಟಿಲ್ಲ. ಚಿಕ್ಕಪ್ಪಂದ್ರೆಲ್ಲ ಚೆನ್ನಾಗಿದ್ದಾರೆ, ನಾವು ಮಾತ್ರ ಹಂಗೆ ಇದ್ಬಿಟ್ಟಿದೀವಿ. ಅವ್ರೇನಾದ್ರೂ ನನಗ್ ಸಹಾಯ ಮಾಡಿದ್ರೆ, ನಾನ್ ಮುಂದಕ್ಕೆ 2 ಮಕ್ಕಳಿದ್ದಾರೆ, ಗಂಡ ಇದಾರೆ. ಅದು ಮನೆ ಕಡೆ ಸ್ವಲ್ಪ ಓದಿಸೋದು ಎಲ್ಲ ಇದೆ. ದೊಡ್ಡ ಮಗ BBA ಮಾಡ್ತಾ ಇದ್ದಾನೆ, ಚಿಕ್ಕ ಮಗ 2nd ಇಯರ್ ಆಗಿದೆ ಗುರುಜಿ. ಇದರಿಂದ ನನಗೆ ಅವ್ರು ಕೊಡೋದ್ರಿಂದಾನೇ ನನ್ ಜೀವನ ನಡೀತಾ ಇದೆ. ಈಗ್ಲೂ ತಂದೆಯವರಿಂದಾನೇ ನನ್ಗೆ ಜೀವನ ನಡೀತಿರೋದು. ಅವರೇ ಸಹಾಯ ಮಾಡೋದು ಎಲ್ಲ ಕಡೆಯಿಂದ. ಗಂಡನ ಕಡೆಯಿಂದ ಏನು ಇಲ್ಲ. ಅವರು ತುಂಬಾ ಡ್ರಿಂಕ್ಸ್ ಗೆ ಅಡಿಕ್ಟ್ ಆಗ್ಬಿಟ್ಟು ತುಂಬಾನೇ ತೊಂದರೆ ಆಗ್ತಿದೆ ಗುರುಜಿ ಅವ್ರದ್ದು. ಹಿಂಗಾಗಿ ತುಂಬಾ ವರ್ಷಗಳಿಂದ ನೊಂದು ಬೆಂದು ಏನೋ ಇಷ್ಟ್ರ ಮಟ್ಟಿಗೆ ಮಕ್ಕಳನ್ನ ಮುಂದಕ್ಕೆ ತಂದಿದ್ದೀನಿ. ಆದ್ರೆ ಅವ್ರ ಕಡೆಯಿಂದ ಬರೋ ಆಸ್ತಿಯಲ್ಲಿ ನನಗೊಂಚೂರು ಕೊಡ್ತಾರೆ ಅನ್ನೋ ಆಸೆ ಇದೆ. ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅದು ಯಾವುದೇ ಕಾರಣಕ್ಕೂ ಇಷ್ಟು ವರ್ಷ ಆಗಿದೆ ನನಗೆ ಅನುಕೂಲನೇ ಆಗಿಲ್ಲ. ನಮ್ಮ ತಂದೆಯವ್ರಿಗಾಗ್ಲಿ ನನಗಾಗ್ಲಿ. ಅವ್ರು ಮಾರಾಟ ಮಾಡಿರ್ತಕ್ಕಂಥವ್ರಿಗೆ ಹಣ ಪೂರ್ತಿ ಬಂದಿಲ್ಲ ಅಂತಾನ, ಅಥವಾ ಅವ್ರು ಮಾರಾಟ ಮಾಡಿ ಅವ್ರು ಬಂದಂತ ಹಣದಿಂದ ನಿಮಗೇನು ಕೊಡ್ತಿಲ್ಲ ಅಂತಾನ? ಅವರು ಲೇಔಟ್ ಮಾಡಿದ್ದಾರೆ ಗುರುಜಿ, ಚಿಂತಾಮಣಿ ಹತ್ರ. ಅವರು ತಗೊಂಡ್ಬಿಟ್ಟಿದ್ದಾರೆ. ಸೈನ್ಗಳೆಲ್ಲ ಹಾಕಿ ಬಂದಿದೀವಿ ನಾವುನು. ನಾನು ಹೋಗಿದ್ದೀನಿ ಸಹ. ನಾನು ಇದರಿಂದ ಕೇಳ್ತಾ ಇದ್ದೀನಿ. ನಾನು ಹಾಕಿಲ್ಲ ಅಂದಿದ್ರೆ ನನಗೆ ಕೊಡ್ತಿರ್ಲಿಲ್ಲ ಅನ್ಸುತ್ತೆ. ಹಾಕಿರೋದ್ರಿಂದ ನನ್ಗೇನಾದ್ರೂ ಆಸೆ ಇದೆ. ನಿಮ್ಮ ತಂದೆಯವರು ನಿಮ್ಗೆ ಹೇಳಿದಾರ ನಾನು ಇಷ್ಟು ಭಾಗ ನಾನು ಕೊಡ್ತೀನಿ ನಿಂಗೆ ಅಂತ? ಹೇಳಿದ್ದಾರೆ. ಅಪ್ಪದು ನಂದು ಜಾಯಿಂಟ್ ಆಗಿ ಕೊಡ್ತೀವಿ ಅಂತಾರ ಮಾಡ್ಕೊಂಡಿದ್ದಾರೆ ಗುರುಜಿ ಅವರು. ನಾ ಅಪ್ಪನ ಹೆಸರಿಗೆ ನಂದು ಇದ್ ಮಾಡ್ಕೊಂಡು ಅವ್ರು ಬರೋದ್ರಲ್ಲಿ ನನಗರ್ಧ ಅವ್ರಿಗರ್ಧ ಅಂತ ಮಾಡ್ಕೊಂಡಿರೋದು. ಆದ್ರೆ ಅದು ಬಿಡುಗಡೆನೆ ಸಿಗ್ತಾ ಇಲ್ಲ ಗುರುಜಿ. ಅವ್ರು 6 ವರ್ಷ ಆಗಿದೆ, ಅಲ್ಲೇ ಏನೂ ಮಾಡಿಲ್ಲ. ಅದ್ರಲ್ಲಿ ಸೇಲು ಮಾಡ್ತಾ ಇದಾರೆ ಗುರುಜಿ. ಚಿಕ್ಕಪ್ಪಂದ್ರೆಲ್ಲ ಮಾಡ್ಕೊಳ್ತಾ ಇದಾರೆ. ಅವ್ರಿಗೆಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ, ನಮಗ್ ಮಾತ್ರ ಮಾಡ್ಕೊಟ್ಟಿಲ್ಲ ಅವರು. ನೀವೊಂದು ಕೆಲಸ ಮಾಡಿ ತಾಯಿ, ಇದಕ್ಕೆ ನಿಮ್ಮ ಮಾತು ಏನು ನಡೆಯೋದಿಲ್ಲ. ನಿಮ್ಮ ತಂದೆಯವ್ರ ಕಡೆನೇ ಮಾತಾಡಿಸ್ಬೇಕು. ನಿಮ್ಮ ತಂದೆಯವರು, ನಿಮ್ಮ ಅಣ್ಣ ತಮ್ಮಂದ್ರು ಅವರೆಲ್ಲ ಸೇರಿ ನಮ್ಮ ಭಾಗಕ್ಕೆ ಏನು ಬರಬೇಕೋ ನೀವು ಅದನ್ನು ಕೊಡ್ತಾ ಇಲ್ಲ, ಹಾಗಾಗಿ ನಾವು ಅದನ್ನು ಬೇರೆ ತೀರ್ಮಾನ ತಗೊಳ್ತೀವಿ ಅಂತ 1-2 ಸತಿ ಗರ್ಜನೆ ಮಾಡಿಸಿ. ಯಾಕೆಂದ್ರೆ ಭೂಮಿ ವಿಚಾರ ಇದು. ವಾಪಸ್ ಕೊಟ್ಟು ಬಿಡ್ತೀವಿ, ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅವ್ರೀಗ. ನೋಡಿ, ಕಾಲ ಮಿಂಚಿದ್ದಲ್ಲ. ವಾಪಸ್ ಕೊಟ್ಟು ನೀವೇ ಮಾಡ್ಕೊಳ್ಳಿ ಅಂದಾಗ ಅದನ್ನು ತಗೊಂಡು ಮುಂದುವರಿಸ್ತಕ್ಕಂಥವ್ರು ಸಾಕಷ್ಟು ಜನ ಮುಂದೆ ಬರ್ತಾರೆ. ನೋಡಮ್ಮ, ನೀವು ಆ ಸಮಯದಲ್ಲಿ ಹೆದರ್ಬಿಟ್ಟು ಇಲ್ಲ ಬೇಡ ಬಿಡಿ ಆಯ್ತು ನೀವೇ ಮಾಡಿ ಅಂದರೆ ಅವ್ರಿಗೇನಾಗುತ್ತೆ, ಮಲ್ಕೊಳ್ಳೋರ್ಗೆ ಹಾಸಿಗೆ ಹಾಸ್ಕೊಟ್ಟಂಗೆ ಆಗುತ್ತೆ. ಅವ್ರ ಕೈಲಾಗಲ್ಲ, ಅದಕ್ಕೆ ನಮಗೆ ಕೊಟ್ಟಿದ್ದಾರೆ ಬಿಡು ಅಂತ ಅವ್ರು ಮಾಡೋರು ತುಂಬ ನಿಧಾನ ಮಾಡ್ತಾರೆ. ಇದು ನೀವು ಮಾತಾಡಬಾರ್ದು. ನೀವು ಯಾವುದಕ್ಕೆ ಮುಂದೆ ಹೋದ್ರೂ ಕೆಲಸ ಆಗೋದಿಲ್ಲ. ನಿಮ್ಮ ತಂದೆ ಮತ್ತು ನಿಮ್ಮ ಅಣ್ಣಂದ್ರೆ ಅವರೇ ಮುಂದೆ ಬರಬೇಕು, ಅವ್ರು ಈ ಕೆಲಸನ ಮಾಡಬೇಕು. ಆದ್ರೆ ಗುರುಜಿ, ಅವರು ಅಣ್ಣಂದ್ರಾಗ್ಲಿ ನನ್ನನ್ನೇ ಹೇಳು ಅಂತಾರೆ. ಅದಕ್ಕೋಸ್ಕರ ನನಗ್ ಭಯ ಸ್ವಲ್ಪ. ಏನಾದ್ರೂ ಮಾತಾಡಿ ಹೆಚ್ಚು ಕಮ್ಮಿ ಆದ್ರೆ ಏನು ಆಗೋದಿಲ್ಲ. ಒಂದು ಕೆಲಸ ಮಾಡಿ, ಹಾಗೆ ನಿಮಗೆ ಅಣ್ಣಂದ್ರು ಸಪೋರ್ಟ್ ಮಾಡಿ, ಅಣ್ಣಂದ್ರು ನೀನು ಮಾತಾಡಮ್ಮ, ನೀನು ಮಾತಾಡ್ರೆ ಸರಿ ಅಂತ ಅವ್ರು ಅನ್ಸಿದ್ರೆ ನೀನು ತೂಕವಾಗಿ ಮಾತಾಡು, ತಪ್ಪೇನಿಲ್ಲ. ನೀನು ತೂಕವಾಗಿ ಮಾತಾಡು. ನೋಡು ತಾಯಿ, ಯಾವುದಕ್ಕಾದ್ರೂ ಒಂದು ಲಿಮಿಟ್ ಇರುತ್ತೆ. 6 ವರ್ಷಗಳು ನೀವು ಕಾದಿದ್ದೀರಿ ಅಂದರೆ ಏನೋ ದೇವ್ರು ಕೊಟ್ಟಿದ್ರಲ್ಲಿ ಆ ಸುಖ ಸಂತೋಷ ಅನುಭವಿಸ್ಬೇಕು ಅನ್ನೋದು ಎಲ್ಲರೂ ಸಂತೋಷ ಇರ್ತಕ್ಕಂಥದ್ದು. ವ್ಯಕ್ತಿ ಈಗಿರ್ತಕ್ಕಂಥ ವ್ಯಕ್ತಿ ಅರ್ಧ ಗಂಟೆಗೆ ಇರ್ತಾನೋ ಗೊತ್ತಿಲ್ಲ. ಆದರೆ ಭಗವಂತ ನಮಗೇನು ಕೊಟ್ಟಿದ್ದಾನೋ ಆ ಕಾಲಕ್ಕೆ ನಮಗೇನು ಸುಖ ಸಂತೋಷ ಸಿಗಬೇಕು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ನಾವು. ಆಗಲೇ ನಮ್ಮ ಬದುಕಲ್ಲಿ ಉದ್ಧಾರ ಆಗುವಂಥದ್ದು, ನೆಮ್ಮದಿ ಕಾಣುವಂಥದ್ದು. ಕೆಲವರು ನೋಡಿ, ಕೋಟಿಗಟ್ಟಲೆ ಹಣ ಇರುತ್ತೆ, ಸಾಕಷ್ಟು ಸ್ಥಿತಿಗಳಿರುತ್ತೆ, ಅಷ್ಟಿದ್ರೂ ಸಹಿತ ಊಟ ಮಾಡ್ಬೇಕಾದ್ರೆ ಯೋಚನೆ ಮಾಡೋದು, 10 ರೂಪಾಯಿ ಯಾರಿಗಾದ್ರು ದಾನ ಮಾಡ್ಬೇಕಾದ್ರೆ ಯೋಚನೆ ಮಾಡುವಂಥದ್ದು, ಒಳ್ಳೆ ಬಟ್ಟೆ ಹಾಕ್ಬೇಕಾದ್ರೆ ಯೋಚನೆ ಮಾಡೋದು. ಭಗವಂತ ಸಾಕಷ್ಟು ಕೊಟ್ಟಿರ್ತಾನೆ, ಹರಿದಿರೋ ಬಟ್ಟೆ ಹರಿದಿರೋ ಚಪ್ಪಲಿ ಹಾಕೊಂಡು ಓಡಾಡ್ತಾ ಇರ್ತಾರೆ. ಅಂದರೆ ತಾವಿರುವವರೆಗೂ ಅದರ ಸುಖ ಸಂತೋಷವನ್ನು ಅನುಭವಿಸೋದಕ್ಕೂ ಸಹಿತ ಭಗವಂತ ಹಣೆಯಲ್ಲಿ ಬರೀಬೇಕು. ಹಣೆಯಲ್ಲಿ ಅವ್ನು ಬರೆದಿಟ್ಟಿದ್ರೆ ಮಾತ್ರ ಈ ಸುಖ ಸಂತೋಷ ಸಿಗೋದು. ಆದರೆ ನಮ್ಮ ಪ್ರಯತ್ನ ಜೊತೆಯಲ್ಲಿರಬೇಕು. ಪ್ರಯತ್ನನೇ ಮಾಡಿದ್ರೆ ಹಾಸಿಗೆ ಮೇಲೆ ಮಲ್ಕೊಂಡು ನಂಗೆ ಸುಖ ಇಲ್ಲ, ನಂಗೆ ನೆಮ್ಮದಿ ಇಲ್ಲ, ನನಗೇನೂ ಬರ್ತಾ ಇಲ್ಲ ಅಂದರೆ ಅದು ದಡ್ಡತನ ಆಗಿಬಿಡುತ್ತೆ.
ಹಾಗಾಗಿ ನೀನು ಧೈರ್ಯದಿಂದ ಪ್ರಯತ್ನ ಪಡ್ತಾಯಿ. ಈಗ ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರುಬಲ ಇದೆ, ನೀನು ಅಧೈರ್ಯ ಪಡುವಂಥದ್ದಿಲ್ಲ, ಧೈರ್ಯ ನೀನು ಮುಂದುವರಿಸು, ಕೆಲಸ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಚಿಕ್ಕಬಳ್ಳಾಪುರದಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಪ್ರೇಮ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ವೀಕ್ಷಕರೇ, ಈಗ ನಿಮ್ಮ ಪತ್ರಗಳನ್ನು ಓದುವಂತಹ ಸಮಯ ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಜರ್ ಕಳಿಸಿರುವಂಥ ಭಾವಚಿತ್ರ. ಇಲ್ಲಿ ಹೆಸರು ವಿಳಾಸ ಏನು ತಿಳಿಸೋದು ಬೇಡ ಅಂತ ಹೇಳಿದ್ದಾರೆ ಗುರುಜಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಶಿರಸಾಷ್ಟಾಂಗ ಕೋಟಿ ಕೋಟಿ ಪ್ರಣಾಮಗಳು. ಗುರುಜಿ, ಈಗ ನನ್ನ ವಯಸ್ಸು ಆಗಲೇ 29. ನನ್ನ ಮದುವೆ ತುಂಬ ವಿಳಂಬವಾಗ್ತಾ ಇದೆ. ಈಗಾಗಲೇ 2-3 ವರ್ಷಗಳಿಂದ ಮನೆಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ, ಆದರೆ ಯಾವುದೂ ಕೂಡ ಬರ್ತಾ ಇಲ್ಲ. ಈ ವಿಷಯವಾಗಿ ತುಂಬ ಯೋಚನೆ ಆಗಿದೆ ಅಮ್ಮನಿಗೆ, ಮತ್ತು ಕಲಹ ಆಗ್ತಾ ಇದೆ. ತುಂಬ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾನೆ ಇದೆ ಗುರುಜಿ. ಇದಕ್ಕೇನಾದರೂ ಪೂಜೆ ಅಥವಾ ಅನುಷ್ಠಾನವನ್ನು ಮಾಡಬೇಕಾ, ತಿಳಿಸ್ಕೊಡಿ ಅಂತ ಕೇಳಿದೆ. ತಾವು ಕಳಿಸಿರ್ತಕ್ಕಂತಹ ಕಣ್ಣಿನ ರೇಖೆ ಹೀಗಿದೆ, ಆದರೆ ಹೆಸರು ಹೇಳೋದು ಬೇಡ, ಎಲ್ಲಿಂದ ಅಂತ ತಿಳಿಸೋದು ಬೇಡ ಅಂತ ಹೇಳಿದಿರಿ. ಈ ಕಣ್ಣಿನ ರೇಖೆ ನೋಡಿದಾಗ ನಿಮ್ಮದೇ ಫೋಟೋ ಅಂತ ನಿಮಗೆ ಅರ್ಥ ಆದರೆ ಸಾಕು. ಯಾಕೆಂದರೆ ಒಂದಷ್ಟು ರಹಸ್ಯ ಕಾಪಾಡಬೇಕು ಅಂದಾಗ ಇತ್ತೀಚಿನ ದಿನಗಳಲ್ಲಿ ತಾವೇನು ಅಂದ್ಕೊಂಡಿದ್ದೀರಿ, ಪ್ರತಿಯೊಬ್ಬರು ಇದನ್ನೇ ಬರಿತೀರಿ. ನಮ್ಮ ಹೆಸರು ಹೇಳಬೇಡಿ, ನಮ್ಮ ಊರು ಹೇಳಬೇಡಿ. ಹೆಸರು ಹೇಳೋದು ಬೇಡ, ಊರು ಹೇಳೋದು ಬೇಡ ಅಂದರೆ ಅಪ್ಪಿತಪ್ಪಿ ನಿಮ್ಮ ಹೆಸರು ಊರು ನಿಮಗೆ ಗೊತ್ತಿದ್ದರೆ, ಅಥವಾ ನಾವು ಹೇಳಿದಾಗ ನಿಮ್ಮ ಅಕ್ಕಪಕ್ಕದವರಾದರೂ ನಿಮ್ಮ ಫೋಟೋ ಇವತ್ತು ಬಂತು, ಇವತ್ತು ನಿಮ್ಮನ್ನು ತೋರಿಸೋರು ನಿಮ್ಮ ಹೆಸರು ನಮಗೆ ತಿಳಿತು ಅಂತಾದ್ರು ಹೇಳ್ತಾರೆ. ಏನೂ ಇಲ್ದಿರ ಯಾರಿಗೂ ರಹಸ್ಯ ಗೊತ್ತಾಗಬಾರ್ದು, ಎಲ್ಲ ಗೋಪ್ಯತೆ ಕಾಪಾಡ್ಕೋಬೇಕು ಅಂದರೆ ಖಂಡಿತ ಕಷ್ಟವಾಗುತ್ತೆ. ಆದರೆ ಒಂದಂತೂ ಸತ್ಯ, ನೀವು ಹೇಗೆ ತಿಳ್ಕೊಳ್ತೀರೋ ಅದು ನಿಮಗೆ ಬಿಟ್ಟ ವಿಚಾರ. ಆದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಂತೂ ಈ ಪ್ರಕಾರವಾಗಿ ಫೋಟೋಗಳನ್ನು ತೆಗೆದುಕೊಳ್ತೀವಿ ನಾವು. ಫೋಟೋ ತೆಗೆದುಕೊಂಡಾಗ ಆ ಫೋಟೋಲಿರ್ತಕ್ಕಂಥವ್ರ ಹೆಸರು ಅಥವಾ ಅದಕ್ಕೊಂದು ಕೋಡ್ ನಂಬರು ಏನೋ ಒಂದು ಹೇಳ್ಕೊಂಡ್ರೆ ನೀವೇ ಬರೆದಿದ್ದೀರಿ ಅಂತ ನಿಮಗೆ ಅರ್ಥವಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ. ಆದರೆ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ, ಎಡಗಣ್ಣಿನ ರೇಖೆ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ನೀವಿನ್ನೂ ಬರ್ತಕ್ಕಂತಹ ಈ ನವಂಬರ್ ಡಿಸೆಂಬರ್ವರೆಗೂ ವೆಯ್ಟ್ ಮಾಡಬೇಕು. ನವಂಬರ್ ಡಿಸೆಂಬರ್ ಆದಮೇಲೆ ಒಂದಷ್ಟು ಬೆಳಕನ್ನು ನೋಡ್ಬೋದು. ಹಾಗೆ ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ಸಾಧ್ಯವಾದರೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರೂ ಸೇರಿ ಒಂದು ದೇವಿಯ ಆಸ್ಥಾನದಲ್ಲಿ ಅಮ್ಮನವರಿಗೆ ಜೇನುತುಪ್ಪನ, ಎಲ್ಲರೂ ನಿಮ್ಮ ಕೈಯಲ್ಲಿ ಜೇನುತುಪ್ಪವನ್ನು ಮುಟ್ಟಿ ಆ ಜೇನುತುಪ್ಪವನ್ನು ದೇವಿ ಆಲಯಕ್ಕೆ ಅರ್ಪಣೆ ಮಾಡಿ. ಹಾಗೆ ಅವತ್ತಿನ ದಿವಸ 9 ವರ್ಷದ ಒಳಗಿರ್ತಕ್ಕಂಥ ಹೆಣ್ಣುಮಕ್ಕಳು, ಒಂದು 2 ಹೆಣ್ಮಕ್ಕಳನ್ನು ಮನೆಗೆ ಕರೆದು ಅವ್ರಿಗೊಂದು ವಸ್ತ್ರದಾನ, ಜೊತೆಗೆ ಒಂದಿಷ್ಟು ಆಹಾರಗಳನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಒಳ್ಳೆಯ ಒಂದು ಮನಸ್ಥಿತಿಯಿಂದ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಮನೆ ದೇವರ ಕೃಪಾಶೀರ್ವಾದಕ್ಕೆ ನೀವು ಪಾತ್ರರಾದರೆ ಖಂಡಿತ ಇರ್ತಕ್ಕಂಥ ದೋಷ ದೂರ ಆಗುತ್ತೆ, ಮನಸ್ಸಿಗೆ ಒಂದಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ. ಇದನ್ನು ನೀವು ಮಾಡ್ತಕ್ಕಂಥದ್ದು ಬಹಳಷ್ಟು ಬೇಗ, ಇದನ್ನು ಬೇಗ ಮುಂದುವರಿಸಿ ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ ತಾಯಿ. ಆದಷ್ಟು ಬೇಗನೆ ನಿಮಗೆ ಮದುವೆ ಆಗಲಿ, ನೀವು ಒಳ್ಳೆ ಮನೆ ಸೇರುವಂತಾಗಲಿ ಅಂತ ಆಶಿಸ್ತೇವೆ. ಪತ್ರ ಬರೆದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಕರ್ಕಾಟಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನದಿಂದ ಅಷ್ಟೊಂದು ಸಮಂಜಸವಾದಂಥ ಕಾಲ ಅಲ್ಲ. ಮಂದಗತಿಯಲ್ಲಿ ಸಾಗುವಂತಹ ಈ ದಿನ ಯಾವುದೇ ಕೆಲಸ ಕಾರ್ಯಗಳಾದರೂ ಭಾಳಷ್ಟು ವಿಳಂಬ. ಹಾಗಾಗಿ ಬೆಳಗ್ಗೆ ಪ್ರಾರಂಭದಿಂದಲೂ ಮನಸ್ಸಲ್ಲಿ ಒಂದಿಷ್ಟು ಕಸಿಬಿಸಿ ಇದೆ. ಯಾವ ಕೆಲಸ ಮಾಡೋದು, ಯಾವುದು ಬಿಡೋದು, ಯಾವುದ್ರ ಬಗ್ಗೆ ಚಿಂತನೆ ಮಾಡೋದು ಪರಿಪಕ್ವತೆ ಇಲ್ಲ. ಜೊತೆಗೆ ಯಾವುದೇ ಕೆಲಸ ಕಾರ್ಯದ ಬಗ್ಗೆ ಯಾರಿಗೋ ಒಬ್ಬರು ಆತ್ಮೀಯರಿಗೆ ಫೋನ್ ಮಾಡಿದ್ರು ಸಹಿತ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಅಲ್ಲಿ ಕೆಲಸ ಸಾಗ್ತಾ ಇಲ್ಲ. ಇಂತಹ ಪರಿಸ್ಥಿತಿ ಇರೋದರಿಂದ ಬಹಳ ಎಚ್ಚರಿಕೆ ಬೇಕಾಗಿದೆ ಮತ್ತು ಬಹಳ ಜೋಪಾನ ಬೇಕಾಗಿದೆ. ಇವತ್ತಿನ ವೃತ್ತಿ ಧರ್ಮದಲ್ಲೂ ಸಹಿತ ಒಂದಿಷ್ಟು ಅಭಿವೃದ್ಧಿ ಕಾಣಲಿಕ್ಕೋಸ್ಕರ, ತಾವು ಅಂದುಕೊಂಡಂಥ ಕೆಲಸಗಳ ಸಿದ್ಧಿ ಆಗಲಿಕ್ಕೋಸ್ಕರ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಒಳಿತು. ವಿಷ್ಣು ದೇವರ ಪ್ರಾರ್ಥನೆ ಆಗಬೇಕು, ತುಳಸಿಯಿಂದ ಅರ್ಚನೆ ಆಗಬೇಕು. ಜೊತೆಗೆ ಇವತ್ತಿನ ದಿವಸ ಸಾಧ್ಯವಾದರೆ ಒಂದಿಷ್ಟು ಗೋಧಿಯಿಂದ ತಯಾರಾಗಿರ್ತಕ್ಕಂಥ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಮಕ್ಕಳಿಗಾಗಲಿ, ಹಿರಿಯರಿಗಾಗಲಿ, ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗಲಿ ಒಂದಿಷ್ಟು ತಿನ್ನೋ ಪದಾರ್ಥಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮತ್ತಷ್ಟು ಅನುಕೂಲವನ್ನು ತಂದುಕೊಡುತ್ತೆ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಕೊಡಬೇಕು. ಯಾಕೆಂದರೆ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಿರ್ತಕ್ಕಂಥದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಆಗಲಿ, ಮೊಣಕಾಲಿಗೆ ಸಂಬಂಧಪಟ್ಟ ಸಮಸ್ಯೆ ಆಗಲಿ, ಅಥವಾ ಗಂಟಲು, ನಿಮ್ಮ ಸ್ವರತರಂಗದಲ್ಲಿ ವ್ಯತ್ಯಾಸ ಬರ್ತಕ್ಕಂಥದ್ದು, ನಿಮ್ಮ ಮಾತು ಸರಿ ಇಲ್ದಿರ, ನಿಮ್ಮ ಮಾತಿನಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾಗ್ತಕ್ಕಂಥದ್ರಿಂದ ಅದು ಅರ್ಥ ಮಾಡ್ಕೊಳ್ಳೋರಿಗೆ ಬೇರೆ ಥರನೇ ಚಿಂತನೆ ಆಗುತ್ತೆ. ಅದರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಬಹಳ ಎಚ್ಚರಿಕೆಯಿಂದಿರಬೇಕು, ಜೋಪಾನವಾಗಿರಬೇಕು. ಈ ದಿನ ಅಷ್ಟು ಯಶಸ್ಸಿಲ್ಲ, ಆದರೂ ಯಾವುದೇ ಕೆಲಸ ನೀವು ಮಾಡದಿರಲಿಕ್ಕಾಗಲ್ಲ. ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಮಂದಗತಿಯಲ್ಲಿ ಸಾಗುದರೂ ಸಹಿತ ಮಹಾವಿಷ್ಣು ಪ್ರಾರ್ಥನೆಯಿಂದ ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು. ಸಿಂಹರಾಶಿ ಸಿಂಹಲಗ್ನ. ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೂ ಸಹಿತ ಅರ್ಥಪೂರ್ಣವಾದಂಥ ಬದುಕಿದೆ. ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಬೇಕಾಗಿದೆ. ಇವತ್ತಿನ ದಿವಸ ನಿಮ್ಮ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಕಾಣಬೇಕಾಗಿದೆ. ಅದಕ್ಕಾಗಿ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ.
ಆದರೂ ಇವತ್ತಿನ ದಿವಸ ನೀವು ಮನೆಯಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಗೋಧಿ ಮತ್ತು ತುಳಸಿ ದಳ, ಒಂದಚ್ಚು ಬೆಲ್ಲ ಇದನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ, ನಂತರ 12 ಗಂಟೆ ಒಳಗಾಗಲಿ ಅಥವಾ ಸಂಜೆ ಸೂರ್ಯಾಸ್ತಮ ಆದ ನಂತರ ಆಗಲಿ ವಿಷ್ಣು ಆಲಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಏನಾದರೂ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಡ್ತಕ್ಕಂಥದ್ದು, ನಿಮ್ಮ ಕೆಲಸಗಳಲ್ಲಿ ಅಭಿವೃದ್ಧಿಗೋಸ್ಕರ ಓಂ ನಮೋ ನಾರಾಯಣ ಎಂಬತಕ್ಕಂತಹ ನಾರಾಯಣನ ಮಹಾಮಂತ್ರವನ್ನು ಅಥವಾ ಓಂ ನಮೋ ವೆಂಕಟೇಶ ಎಂಬತಕ್ಕಂತಹ ಶ್ರೀನಿವಾಸನ ಮಂತ್ರವನ್ನಾದರೂ ನಿತ್ಯ ಅಂದರೆ ಈ ದಿನ ಪಠನೆ ಮಾಡೋದರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಜನ ಪುರುಷರಿಗೆ ಅಂದರೆ ಸಿಂಹರಾಶಿಯಲ್ಲಿರ್ತಕ್ಕಂತಹ ಪುರುಷರಿಗೆ ನಿಮ್ಮ ಬಲಹಸ್ತ ಆಗಲಿ ಅಥವಾ ಬಲಭಾಗದ ಭುಜ ಆಗಲಿ ಒಂದಷ್ಟು ನೋವು ಬರುವಂಥ ಸಾಂದ್ರತೆ ಇರುತ್ತೆ. ಅದೇ ಹೆಣ್ಣುಮಕ್ಕಳಿಗಾದರೆ ಮೊಣಕಾಲು ಮತ್ತು ಕಾಲಿನ ಹೆಬ್ಬೆರಳು, ಎಡಭಾಗದ ಕಾಲಿನ ಹೆಬ್ಬೆರಳು ನೋವು ಬರ್ತಕ್ಕಂಥ ಸಾಂದ್ರತೆ ಇದೆ. ಸಾಧ್ಯವಾದಷ್ಟು ಎಚ್ಚರಿಕೆ ಇರಲಿ. ಹಾಗೆ ನೀವು ಮಾಡುವಂಥದ್ದು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿರಿ, ಧರ್ಮದಲ್ಲಿ ನಡೆದಿರಿ. ಸಾಧ್ಯವಾದಷ್ಟು ಒಂದು ಸ್ವಲ್ಪ ದಾನ ಧರ್ಮ ಮಾಡ್ತಕ್ಕಂಥದ್ದು, ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ತುಳಸಿ ದಳದ ಮೇಲೆ ಗಂಧವನ್ನು ಹಚ್ಚಿ ಅದನ್ನು ವಿಷ್ಣು ಪಾದಕ್ಕೆ ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ನೀವು ಹಣೆಗೆ ಹಚ್ಕೊಳ್ಳೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಇವತ್ತಿನ ದಿವಸ ವೃತ್ತಿ ಧರ್ಮದಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಈ ಶುಭ ದಿನ ಸಾಧ್ಯವಾದಷ್ಟು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ನಿರ್ಭೀತಿಯಿಂದ ನಿರ್ಭಯದಿಂದ ತಾವು ಮಾಡುವ ಯಾವುದೇ ಕಾಯಕವಾದರೂ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ ಮಹಾವಿಷ್ಣು ಪ್ರಾರ್ಥನೆ ಮಾಡಿ, ಲಕ್ಷ್ಮೀನಾರಾಯಣ ಒಂದು ಆರಾಧನೆ ಮಾಡಿ, ಸಾಧ್ಯವಾದರೆ ತಾಯಿ ಮಹಾಲಕ್ಷ್ಮಿಗೆ ಒಂದು ಕಮಲ ಪುಷ್ಪ ಆಗಲಿ ಅಥವಾ ಶ್ರೀಗಂಧ ಆಗಲಿ ಅಥವಾ ಅಪ್ಪಟವಾಗಿ ಚೆನ್ನಾಗಿರ್ತಕ್ಕಂಥ ಅರಿಶಿಣದಿಂದ ತಾಯಿ ಮಹಾಲಕ್ಷ್ಮಿಗೆ ಅರ್ಚನೆ ಸಂಕಲ್ಪವನ್ನು ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಸಾಧ್ಯವಾದರೆ ಇವತ್ತಿನ ಸಹ ಗೋ ಪ್ರಾರ್ಥನೆ, ಗೋಪೂಜೆ, ಗೋ ಆರಾಧನೆ, ಗೋ ಮಹಾಲಕ್ಷ್ಮಿಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಡ್ತಕ್ಕಂಥದ್ದು ಇಂತಹದ್ದನ್ನು ಮಾಡಿ. ಹಾಗೆ ಮನೆಗೆ ಸುಮಂಗಲೆಯರನ್ನು ಕರೆಸಿ, ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸುಮಂಗಲೆಯರನ್ನ ಮನೆ ಕರೆಸಿ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಹಾಗೆ ಒಂದು ಎಲೆಡಿಕೆ ತಾಂಬೂಲವನ್ನು ಕೊಡೋದ್ರಿಂದಲೂ ಸಾಕಷ್ಟು ವಿಶೇಷವಾದಂಥ ಫಲವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಸುಮಂಗಲೆಯರ ಆಶೀರ್ವಾದ ಪಡೀತಕ್ಕಂಥದ್ದು ಅಥವಾ ಕುಮಾರಿ ಅಂದರೆ ಸಣ್ಣ ಮಕ್ಕಳ ಆಶೀರ್ವಾದ ಪಡೀತಕ್ಕಂಥದ್ದು ಮಾಡೋದ್ರಿಂದ ಇವತ್ತು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ವ್ಯವಹಾರಗಳಲ್ಲಿ ಪ್ರಗತಿಯ ಕಾಣ್ತೀರಿ. ನೀವು ಮಾಡುವ ಪ್ರತಿಯೊಂದು ಕೆಲಸಗಳಲ್ಲೂ ಸಹಿತ ಯಶಸ್ಸನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಗುರುಜರು. ಮತ್ತೆ ತುಲಾ ರಾಶಿಯಿಂದ ಇನ್ನುಳಿದ 6 ರಾಶಿಗಳ ಈ ದಿನದ ಫಲಾಫಲಗಳು ಹೇಗಿದೆ ಅಂತ ತಿಳ್ಕೊಳ್ಳೋಣ ಗುರುಜರಿಂದ ಮುಂದಿನ ಭಾಗದಲ್ಲಿ. ಬನ್ನಿ, ಹಾಗಿದ್ರೆ ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ ಮೇಡಮ್, ಗಾಯತ್ರಿ ಅಂತ ಹೆಸರು ನಂದು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪೀಣ್ಯ ದಾಸರಳ್ಳಿ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ನ ಬಗ್ಗೆನೇ ಮಾತಾಡ್ಬೇಕಿತ್ತು. ಸರಿ ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗಾಯತ್ರಿ ಅಂತ ಹೆಸರು. ನನ್ನ ಹೆಸರು. ನಾನೊಂದು ಸಣ್ಣ ಕ್ರೀಚ್ ನಡೆಸಿದ್ದೀನಿ. ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಕಷ್ಟ. ಒಬ್ರು ದುಡಿಬೇಕು, 3 ಜನ ತಿನ್ಬೇಕು. ದುಡ್ಡು ಕಾಸು ಬರೋದು ಬರಲ್ಲ. ಕೆಲಸ ಮಾಡ್ತಿದ್ರಿ? ನಾನು ಆಕ್ಚುಲಿ ಒಂದು ಕ್ರೀಚ್ ನಡೆಸಿದ್ದೀನಿ. ಮಕ್ಕಳು ನೋಡ್ಕೊಳ್ಳೋದು ಅಂದ್ರೆ ಮಕ್ಕಳು ನೋಡ್ಕೊಳ್ಳೋದು. ಬೆಳಗ್ಗೆ ಡ್ಯೂಟಿಗೆ ಹೋಗಿ ಬಿಟ್ಟು ಹೋಗ್ತಾರೆ, ಮತ್ತೆ ಈವ್ನಿಂಗ್ ರೀಚ್ ಮಾಡ್ಕೊಳ್ತಾರೆ. ಅದು ತಿಂಗಳು ಪೂರ್ತಿ ನೋಡ್ಕೊಂಡಿರ್ತೀವಿ, ದುಡ್ಡುಗಳು ಸರಿಯಾಗಿ ಬರಲ್ಲ. ಇನ್ ಮನೆಗಳಲ್ಲಿ ಅವರು ಕೆಲಸ ಮಾಡೋದು, ಅವ್ರದ್ದು ಅಮೌಂಟ್ಗಳು ಸ್ಟಕ್ಕು ಬರಲ್ಲ. ಇನ್ ಮಗ ಇವಾಗ ಅಷ್ಟೇ ಜಾಮ್ಗೆ ಹೋಗ್ತಾ ಇದ್ದಾನೆ. ಈ ಮಂತ್ ಇಂದ 8 ದಿವಸ ಆಯ್ತು ಗುರುಜಿ. ಹಾಗಾಗಿ ಮನೆ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು. ಇಲ್ಲಮ್ಮ, ಅಭಿವೃದ್ಧಿ ಆಗುತ್ತೆ, ಚಿಂತೆ ಮಾಡಬೇಡ. ನೀನು ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡು. ನೀನು ಒಳ್ಳೆಯದನ್ನೇ ಮಾಡ್ತಿದ್ಯಾ, ಒಳ್ಳೆ ಕೆಲಸ ಮಾಡ್ತಿದ್ಯಾ. ಇನ್ನೊಬ್ಬರ ಜೀವನದಲ್ಲಿ ಇದು ಸಹಾಯ ಮಾಡುವಂಥದ್ದು. ನಿನಗದು ಉದ್ಯೋಗ, ನಿನ್ನ ವ್ಯವಹಾರನೇ ಆಗಿರ್ಬೋದು. ಆದರೆ ನೀನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಈ ಧರ್ಮ, ಈ ವೃತ್ತಿ ಧರ್ಮ ಇದೆಯಲ್ಲ, ಇದು ಬಹಳ ವಿಶೇಷ. ಹಾಗೂ ಆ ಪುಟಾಣಿ ಮಕ್ಕಳನ್ನು ನೀನು ಸುಧಾರಣೆ ಮಾಡೋದು ಬಹಳ ಕಷ್ಟವೇ. ಯಾಕೆಂದರೆ ಮಕ್ಕಳ ಮನಸ್ಸು ಒಂದು ಸಮ ಇರೋದಿಲ್ಲ, ಚಂಚಲತೆ ಇದೆ. ಆದರೆ ಮಕ್ಕಳ ಮನಸ್ಸನ್ನು ಸಮಂಜಸವಾಗಿ ಅರ್ಥ ಮಾಡಿಕೊಂಡು ಮಕ್ಕಳಲ್ಲಿ ನೀವು ಮಕ್ಕಳಾಗಿದ್ದು ಸುಧಾರಣೆ ಮಾಡಬೇಕಾದ್ದು ಒಂದು ತುಂಬ ದೊಡ್ಡ ಜವಾಬ್ದಾರಿ ಅದು. ಹಾಗೆ ಆ ಪೋಷಕರು ನಿಮ್ಮ ಹತ್ರಕ್ಕೆ ಆ ಮಕ್ಕಳನ್ನು ತಂದುಬಿಟ್ಟು ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲೆ ಬಿಟ್ಟು ಆಚೆ ಹೋಗ್ತಾರಲ್ಲ, ಅದು ಇನ್ನಷ್ಟು ದೊಡ್ಡ ಕೆಲಸ. ಏನೇ ಆದರೂ ಒಳ್ಳೆ ಕಾಯಕ, ಒಳ್ಳೆ ಕೆಲಸ, ಆದರೆ ಹೆಚ್ಚು ಜವಾಬ್ದಾರಿ ಇರತಕ್ಕಂಥದ್ದು. ಹುಷಾರಾಗಿ ನೆಮ್ಮದಿಯುತವಾಗಿ ಮಾಡಿ. ಭಗವಂತ ನಿಮ್ಮ ಸ್ವರತರಂಗ ಪ್ರಕಾರ ಬಹಳ ಒಳ್ಳೆ ಭವಿಷ್ಯತ್ತಿದೆ. ಏನೇ ಆದರೂ ಮುಂದಿನ 6 ತಿಂಗಳ ತನಕ ಅಂತಹ ಒಂದು ಒಳ್ಳೆ ಭವಿಷ್ಯತ್ತಲ್ಲ. 6 ತಿಂಗಳು ಬಿಸ್ನೆಸ್ಸು ನಾರ್ಮಲ್ ಆಗಿರುತ್ತೆ. ಅಂದರೆ ಹಣಕಾಸು ಬಂದು ಹೋಗುವಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಈ ಬರ್ತಕ್ಕಂಥ 6 ತಿಂಗಳು ಸಂಪೂರ್ಣವಾಗಿ ಸಿಗ್ತಕ್ಕಂಥದ್ದಲ್ಲ. ಇದೇ 6 ತಿಂಗಳು ದಾಟಿದ್ರೆ
ಆಗ ಖಂಡಿತ ನಿಂಗೆ ಒಳ್ಳೆ ಲಾಭ ಇದೆ. ನೀನು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀಯಾ. ನಿನ್ನ ಆರ್ಥಿಕ ಪರಿಸ್ಥಿತಿ ಸಹಿತ ಅಭಿವೃದ್ಧಿ ಆಗುತ್ತೆ ತಾಯಿ. ಒಳ್ಳೆಯದಾಗಲಿ, ಶುಭವಾಗಲಿಮ್ಮ. ಪೀಣ್ಯ ದಾಸರಳ್ಳಿಯಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಗಾಯತ್ರಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ವೀಕ್ಷಕರೇ, ಈಗ ಪತ್ರವೊಂದನ್ನು ಓದೋಣ. ಗುರುಜಿ ಅವ್ರು ಕಳಿಸಿರುವಂಥ ಭಾವಚಿತ್ರ. ಈ ಪತ್ರವನ್ನು ಒಬ್ಬ ತಾಯಿ ಬರೆದಿದ್ದಾರೆ. ಮಗನ ಬಗ್ಗೆ ಮತ್ತು ಮೊಮ್ಮಗನ ಬಗ್ಗೆ ಕೇಳಿದ್ದಾರೆ ಗುರುಜಿ. ಮಗನ ಹೆಸರು ಮುದ್ದೇಗೌಡ ಅಂತ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನನ್ನ ಮಗ ಮುದ್ದೇಗೌಡ KSRTCಯಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ವಿರೂಪಾಕ್ಷ ಅಂತ ನಾವೆಲ್ಲರೂ ಅವನಿಗೆ ಕರಿತೀವಿ. ಬ್ಯಾಂಕ್ನಲ್ಲಿ ತುಂಬ ಸಾಲ ಮಾಡ್ಕೊಂಡಿದ್ದಾನೆ. ನನ್ನ ಹತ್ರನೇ ಶ್ಯೂರಿಟಿ ಹಾಕಿಸ್ಕೊಂಡಿದ್ದಾನೆ. ಆದರೆ ನಮಗೆ ಒಂದು ಪೈಸಾ ಕೂಡ ಅವನು ಹಣ ಕೊಟ್ಟಿಲ್ಲ. ಹಣ ಕೊಡದೆ ಅವನು ಎಲ್ಲೋ ಹೋಗಿದ್ದಾನೆ. ಇವಾಗ ಮನೆಗೂ ವಾಪಸ್ ಬಂದಿಲ್ಲ. ಜೊತೆಗೆ ನನ್ನ ಮಗ ಸೊಸೆ ನಮ್ಮ ಮನೆಯಲ್ಲಿ ಒಟ್ಟಾಗಿ ಇರೋದಿಲ್ಲ. ಅವರೇ ಬೇರೆ ಮನೇಲಿರ್ತಾರೆ. ನನ್ನ ಮೊಮ್ಮಗನಿಗೆ ಈಗ 8 ವರ್ಷ. ಅವನಿಗೆ ಓದಿಸ್ಲಿಕ್ಕೆ ಕೂಡ ಹಣ ಇಲ್ಲ ಗುರುಜಿ. ನಾವೆಲ್ಲರೂ ಒಟ್ಟಾಗಿ ಅವನು ವಾಪಸ್ ಬರಬೇಕು. ನಾವೆಲ್ಲರೂ ಒಟ್ಟಾಗಿ ಮತ್ತೆ ಖುಷಿಯಾಗಿರೋ ಥರ ಏನಾದರೂ ಒಂದು ಅನುಷ್ಠಾನ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ಅವರು. ಬಹುಶಃ ಈ ಸಮಸ್ಯೆ ಸಾಕಷ್ಟು ಕುಟುಂಬಗಳಲ್ಲಿದೆ. ನಮ್ಮ ಯೋಗ್ಯತೆಗೂ ಮಿತಿಮೀರಿ ಸಾಲವನ್ನು ಮಾಡ್ತೀವಿ. ಸಾಲವನ್ನು ಪುನಃ ನಾವು ಕಟ್ಟಲಿಕ್ಕಾಗಿಲ್ಲ ಅಂದಾಗ ಈ ಪ್ರಕಾರವಾಗಿ ಪಲಾಯನ ಮಾಡ್ತೀವಿ. ಊರು ಬಿಟ್ಟು ಹೋಗುವಂಥದ್ದು, ಅಥವಾ ನನ್ನವರು ತನ್ನವರು ಅಂತಕ್ಕಂಥದ್ದೆಲ್ಲ ಮರೆತು ಹೋಗುವಂಥದ್ದು. ನೀವೇನೋ ಹೋಗ್ಬಿಡ್ತೀರಿ, ಆದರೆ ನಿಮ್ಮ ಪ್ರಾಂತ್ಯದಲ್ಲಿ ಸಾಲ ಕೊಟ್ಟರೋರು ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡಾಗ ನಿಮ್ಮ ತಂದೆ ತಾಯಿ ಅಣ್ಣಂದರು ಅಥವಾ ಹೆಂಡತಿ ಮಕ್ಕಳು ಇವ್ರನ್ನೆಲ್ಲರನ್ನೂ ಸಹಿತ ನಿಂದಿಸಿ ಮಾತಾಡ್ತಾರಲ್ಲ, ಆ ಮಾತುಗಳನ್ನು ಖಂಡಿತ ಕೇಳಲಿಕ್ಕಾಗೋದಿಲ್ಲ. ಸಾಧ್ಯವಾದಷ್ಟು ಇದೊಂದು ಕೃತ್ಯ ಅಂದರೂ ತಪ್ಪಲ್ಲ ಇದು. ಯಾಕೆಂದರೆ ಇಂಥ ಪರಿಸ್ಥಿತಿ, ಇಂಥ ಚಿಂತನೆ ಮಾಡಲೇಬಾರ್ದು. ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇವೆ, ಸಾಲ ತೆಗೆದುಕೊಳ್ಬೇಕಾದ್ರೆ 100 ಬಾರಿ ಚಿಂತನೆ ಮಾಡಿ. ಕಷ್ಟ ಅಂತಕ್ಕಂಥದ್ದು ಈ ಕ್ಷಣಕ್ಕಿದೆ, ಮರುಕ್ಷಣಕ್ಕೆ ಕಷ್ಟ ಅಲ್ಲ. ಕಷ್ಟ ಪರಿಹಾರ ಆಗೋಕ್ಕೆ ಬೇರೆ ದಾರಿಗಳು ಸಿಗುತ್ತೆ. ಆದರೆ ಕಷ್ಟ ಅಂತ ಬಂದಾಗ ಆ ಕಷ್ಟವನ್ನು ನಾವು ತಡೀಲಿರ ಏನೋ ಒಂದು ತೀರ್ಮಾನ ತೆಗೆದುಕೊಳ್ಳುವಂತಹ ಹುಚ್ಚು ತೀರ್ಮಾನಗಳು ಮುಂದಾಗ್ಬಿಡ್ತೀವಲ್ಲ, ಅಲ್ಲೇ ವ್ಯತ್ಯಾಸ ಆಗೋದು. ನಿಮ್ಮ ದುಡಿಮೆ, ನಿಮ್ಮ ಯೋಗ್ಯತೆಗೆ ತಕ್ಕನಾದಂಥ ರೀತಿಯಲ್ಲಿ ಅಷ್ಟಕ್ಕೆ ನಾವು ಚಿಂತನೆ ಮಾಡಿ ಸಾಲ ಮಾಡಬೇಕೇ ವಿನಃ ಸಾಲ ಕೊಡೋ ಪುಣ್ಯಾತ್ಮ ಎದುರುಗಡೆ ಕಾಣಿಸ್ತಾರೆ ಅಂತ ಹುಚ್ಚುಚ್ಚಾಗಿ ಸಾಲ ಮಾಡಿಬಿಟ್ರೆ ನಾಳೆ ತೀರಿಸೋರು ಯಾರು? ಇಂತಹ ಪರಿಸ್ಥಿತಿ ಸಾಕಷ್ಟು ಜನ ಮನೆಗಳಲ್ಲಿದೆ. ಹಾಗೆ ನೀವು ಕಳಿಸಿರ್ತಕ್ಕಂಥ ನಿಮ್ಮ ಮಗ ಮತ್ತು ನಿಮ್ಮ ಮೊಮ್ಮಗ, ಯಾಕೆಂದರೆ ಮೊಮ್ಮಗನ ಫೋಟೋ ಭಾಳ ಚಿಕ್ಕದು, ಪುಟ್ಟ ಫೋಟೋನೇ ಕಳಿಸಿದ್ದೀರಿ. ಹಾಗೆ ಮಗನ ಫೋಟೋ ದೊಡ್ಡದಾಗಿದೆ, ಕಣ್ಣರೇಖೆ ಸ್ಪಷ್ಟವಾಗಿ ಇಲ್ಲದಂಥ ರೀತಿಯಲ್ಲಿ ಕಳಿಸಿದ್ದೀರಿ. ಇಂತಹ ಪರಿಸ್ಥಿತಿ ಇರೋದರಿಂದ ಸಾಧ್ಯವಾದಷ್ಟು ನಾನು ಹೇಳೋ ಒಂದು ಕಿವಿ ಮಾತಿಷ್ಟೇ, ಆದಷ್ಟು ಬೇಗ ನಿಮ್ಮ ಕುಟುಂಬದಲ್ಲಿ ನೀವೆಲ್ಲರೂ ಒಟ್ಟು ಒಂದಾಗಿ ಬಂದಿರತಕ್ಕಂಥ ಸಮಸ್ಯೆನ ಬೇಗ ಹೆದರಿಸಿ ನೀವೆಲ್ಲರೂ ಸಹಿತ ನೆಮ್ಮದಿಯಾಗಿರ್ಲಿಕ್ಕೆ ಚಿಂತನೆ ಮಾಡಿ. ಯಾಕೆಂದರೆ ತಪ್ಪು ಮಾಡದಿರತಕ್ಕಂಥವ್ರು ಯಾರೂ ಅಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ. ತಪ್ಪು ಆಗೋಗ್ಬಿಟ್ಟಿದೆ. ಈಗ ಸಾಲ ಮಾಡಿದ್ದಾಯಿತು, ಕಷ್ಟ ಅನುಭವಿಸ್ತಾ ಇದ್ದೀರಿ. ಈಗ ಸಾಲ ಬಗೆಹರಿಸ್ಕೋಬೇಕು. ಹಾಗೆ ಮನೇಲಿರ್ತಕ್ಕಂಥ ಎಲ್ಲರಲ್ಲೂ ಅನ್ಯೋನ್ಯತೆ ಬೇಕು. ಮೊದಲೇ ಸಾಲದ ಹೊರೆ, ಸಾಕಷ್ಟು ಕಷ್ಟ, ನಿಂದನೆಯ ಮಾತು, ಅದರ ಮಧ್ಯದಲ್ಲಿ ಮನೇಲಿರ್ತಕ್ಕಂಥ 4 ಜನ 4 ದಿಕ್ಕುಗಳು ತಿರ್ಕೊಂಡ್ಬಿಟ್ರೆ ನೆಮ್ಮದಿನೇ ಇಲ್ಲ. ಅಂದರೆ ಮನೇಲಿ ವಾಸ ಏನಕ್ಕೋಸ್ಕರ ಮನುಷ್ಯ ಬದುಕಬೇಕು. ಬದುಕನ್ನು 3 ದಿನದ ಸುಂದರವಾದ ಕ್ಷಣವನ್ನು ಎಲ್ಲರೂ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಒಬ್ಬೊಬ್ಬರನ್ನು ಮೂಲೆ ಕೂತ್ಕೊಂಡ್ರೆ ಬದುಕೋದೆಲ್ಲಿಂದ, ನೋಡೋದೆಲ್ಲಿಂದ, ನೆಮ್ಮದಿ ಸುಖ ಸಂತೋಷ ಎಲ್ಲಿಂದ? ಇದ್ಯಾವುದೂ ಸಮಾಧಾನ ಇಲ್ಲದಂಥ ರೀತಿಯಲ್ಲಿ ಆಗಿಬಿಡುತ್ತೆ. ಅದಕ್ಕಾಗಿ ಧೈರ್ಯದಿಂದ, ಸ್ಥೈರ್ಯದಿಂದ, ಒಳ್ಳೆಯ ಮನಸ್ಸಿನಿಂದ ನಿಮ್ಮ ಮನೆಯಲ್ಲಿ ನೀವು ನಂಬಿರ್ತಕ್ಕಂತಹ ನಿಮ್ಮ ದೈವ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡಿ, ಅಥವಾ ಲಕ್ಷ್ಮೀ ನರಸಿಂಹನ ಬಳಿ ಹೋಗಿ ಅಲ್ಲಿ ಒಂದು 3 ಮಂಗಳವಾರ ಪ್ರಾರ್ಥನೆ ಮಾಡಿ ಆದಷ್ಟು ಬೇಗ ಸಂಸಾರದಲ್ಲಿ ಎಲ್ಲರೂ ಒಗ್ಗೂಡಿಕೊಂಡು ನೆಮ್ಮದಿ ಸುಖ ಸಂತೋಷದಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಪತ್ರ ಬರೆದಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ವೀಕ್ಷಕರು, ಈಗ ಮತ್ತೊಂದು ಕರೆನ ಸ್ವೀಕರಿಸೋಣ. ಹಲೋ. ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು ಹೇಳಿ. ವಿಜಯ್ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನೀವು? ಊರ್ಬೇಡ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಮ್ಮ ಬಗ್ಗೆನೇ ಮ್ಯಾಮ್. ಸರಿ, ಮಾತಾಡಿ. ಹಲೋ. ನಮಸ್ತೆ ಗುರೂಜಿ. ನಮಸ್ತೆಪ್ಪ, ಹೇಳಿ. ಗುರೂಜಿ, ಮನೇಲಿ ಒಂದು ಸಮಸ್ಯೆ ಇದೆ ಗುರೂಜಿ. ಹೇಳಪ್ಪ. ನನ್ನ ಮದುವೆ ಬಗ್ಗೆನೇ ಕೇಳ್ಬೇಕಾಗಿತ್ತು. ಅಂದ್ರೆ ನಾನು ಕೆಲಸದಲ್ಲಿ ಒಂದು ಹುಡುಗಿನ ಇಷ್ಟಪಟ್ಟಿದ್ವಿ. ಅದು ಈಗ ಜಾತಿ ಅಡ್ಡ ಬಂದಿದೆ. ಮನೇಲಿ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅವ್ರ ಮನೇಲೂ ಅದೇ ತರಾನೇ ಇದೆ. ಈಗ ಎರಡೂ ಕಡೆ ಜಾತಿಗಳನ್ನು ದೂರ ಮಾಡಿ ನೀವಿಬ್ರು ಒಂದಾಗಬೇಕು. ಹಾ ಗುರುಜಿ, ಅಂದ್ರೆ ಅವ್ರ ಮನೇಲಿ ಹೆಣ್ಣಿನ ಕಡೆ ಎಲ್ಲ ಓಕೆ ಇದೆ ಗುರುಜಿ. ಆದ್ರೆ ಅವ್ರ ಅಮ್ಮ ಅಷ್ಟೇ ಸ್ವಲ್ಪ ತುಂಬಾ ಹಠ ಮಾಡ್ತಾ ಇದಾರೆ. ನಮ್ಮ ಮನೇಲಿ ಅವರು ತುಂಬಾ ಕೀಳು ಜಾತಿಯಪ್ಪ, ಅವ್ರನ್ನೆಲ್ಲ ಮನೆ ಒಳಗೆ ತಗೋಬಾರ್ದು ಅಂತ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದಾರೆ. ಈ ಮದುವೆ ಜೀವನ ಅಂದರೆ ಒಂದು ಗಂಡು ಹೆಣ್ಣು ಒಂದು ಕಡೆ ಸೇರಿ ಸುಖ ಸಂತೋಷ ಆನಂದ ಅನುಭವಿಸುವಂಥದ್ದ, ಅಥವಾ ಎಲ್ಲರೂ ಒಗ್ಗೂಡಿಸ್ಕೊಂಡು ಹುಡುಗಿ ಕಡೆ ಹುಡುಗನ ಕಡೆ ಎರಡೂ ಸಂಬಂಧಗಳನ್ನು ಒಳ್ಳೆ ಆರೋಗ್ಯಕರವಾಗಿ ಬೆಳವಣಿಗೆ ನಡೆಸುವಂಥದ್ದ? ಈ ರಹಸ್ಯ ನನಗೆ ಅರ್ಥ ಆಗಬೇಕಾಗಿದೆ. ನಿನ್ನ ಉದ್ದೇಶದಲ್ಲಿ ಏನಪ್ಪ ಇದು?
ಏನಿಲ್ಲ ಗುರುಜಿ, ಹುಡುಗಿ ತುಂಬಾ ಒಳ್ಳೆಯವಳಿದ್ದಾಳೆ, ಅಪ್ಪ ಇಲ್ಲ. ಮಗು, ನಾನು ಮಾತು ಹೇಳ್ತೇನೆ. ನನ್ನ ಪ್ರಶ್ನೆಗೆ ನಿನ್ನ ಕಡೆಯಿಂದ ಉತ್ತರ ಅದಲ್ಲ. ಹಾ, ಹೇಳಿದ್ರು. ಮದುವೆ ಅಂತಕ್ಕಂಥದ್ದು ಹಾ. ಒಂದು ಗಂಡು ಹೆಣ್ಣು ಒಬ್ಬರನ್ನೊಬ್ಬರು ಇಷ್ಟಪಟ್ಟಾಗ ಅವರ ಜೀವನ, ಅವರ ಆರೋಗ್ಯಕರವಾದ ಬೆಳವಣಿಗೆ, ದಾಂಪತ್ಯದ ಸುಖ ಸಂತೋಷದಿಂದಲ, ಅಥವಾ ಎರಡೂ ಕುಟುಂಬಗಳು ಒಂದು ಕಡೆ ಬೆಸೆದು ಎರಡೂ ಕುಟುಂಬಗಳಲ್ಲೂ ಆರೋಗ್ಯಕರವಾದ ಬೆಳವಣಿಗೆ ಬೇಕು ಅಂತ ಕೇಳುವಂಥದ್ದ. ಎರಡರಲ್ಲಿ ಯಾವುದು ಸರಿ? ಎರಡೂ ಕುಟುಂಬನೇ ಇದು ಮಾಡ್ಬೇಕಲ್ಲ. ಮತ್ತು ಎರಡೂ ಕುಟುಂಬ ಹಾಗೆ ಬರಬೇಕು ಅಂದರೆ ಆ ಎರಡೂ ಕುಟುಂಬಕ್ಕೂ ಆರೋಗ್ಯಕರವಾದಂಥ ಚಿಂತನೆನೇ ಇರಬೇಕಲ್ವಾ? ಅದೇ ಗುರುಜಿ, ಈ ಮನೆಯಲ್ಲಿ ಬರೀ ಜಾತಿ ಒಂದೇ ಪ್ರಾಬ್ಲಮ್ ಮಾಡ್ತಾ ಇದೆ. ನಾನು ಅದನ್ನೇಪ್ಪ ನೀನು ಹೇಳ್ತಾ ಇರೋದು. ಯಾಕೆಂದರೆ ಇದು ಒಂದು ದಿವಸದ ಬದುಕಲ್ಲ. ನೀನು ಹುಡುಗಿನ ಇಷ್ಟಪಟ್ಟಿದ್ಯಾ, ಹುಡುಗಿ ನಿನ್ನ ಇಷ್ಟಪಟ್ಟಿದ್ದಾಳೆ, ನಿಮ್ಮಿಬ್ಬರ ಮಧ್ಯದಲ್ಲಿ ಒಳ್ಳೆ ಬಾಂಧವ್ಯ ಇದೆ, ನಿಜ, ತಪ್ಪಿಲ್ಲ. ಯಾಕೆಂದರೆ ಈಗ ಪ್ರಪಂಚ ನಿಮ್ಗೆ ಏನೂ ಕಾಣೋದಿಲ್ಲ. ಮದುವೆಗೆ ವಯಸ್ಕರಾದ ನಂತರ, ಮದುವೆ ವಯಸ್ಸು ಬಂದ ನಂತರ ನೀವು ನೋಡುವಂತಹ ದೃಷ್ಟಿ, ನಿಮ್ಮಿಬ್ಬರ ಮನಸ್ಸಲ್ಲಿ, ನಿಮ್ಮಿಬ್ಬರ ಕಣ್ಗಳಲ್ಲಿ ಕಾಣುವಂಥ ಆ ಒಂದು ಸುಂದರವಾದ ಪ್ರೀತಿ ಕ್ಷಣ ಇದೆಯಲ್ಲ, ಆ ಸುಂದರವಾದ ಕ್ಷಣ ಬೇರೆ ಯಾರೂ ನಿಮ್ಮ ಮುಂದೆ ಕಣ್ಣು ಕಾಣೋದಿಲ್ಲ. ಅದು ನೀನು ಆಯ್ಕೆ ಮಾಡ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾವು ಆ ಆಯ್ಕೆ ಮಾಡುವ ಕ್ಷಣ ನಮ್ಮ ಈ ಸುತ್ತಮುತ್ತ ಪರಿಸರ, ಯಾಕೆಂದರೆ ನಾವು ಒಂದು ಸುಂದರವಾದ ಪ್ರಕೃತಿಯಲ್ಲಿದ್ದೇವೆ, ಸಮಾಜದಲ್ಲಿದ್ದೇವೆ. ಸಮಾಜದಲ್ಲಿದ್ದಾಗ ಅಪ್ಪ ಅಮ್ಮ, ಹೆಂಡತಿ ಮಕ್ಕಳು, ತಂದೆ ತಾಯಿ ಎಲ್ಲರೂ ದೊಡ್ಡ ಸಂಸಾರದಲ್ಲಿದ್ದಾಗ ನೀನೆಲ್ಲರನ್ನೂ ಮನಸ್ಸಲ್ಲಿಟ್ಕೊಂಡೇ ಮುಂದೆ ಹೋಗ್ಬೇಕಲ್ವಾ? ನಿನ್ನ ಕಣ್ಣಿಗೆ ಆಸೆ ಕಂಡಿತು, ನಿನ್ನ ಕಣ್ಣಿಗೆ ಸುಂದರವಾಗಿ ಕಾಣ್ತು, ನಿನಗೆ ಬೇಕು ಅನ್ನಿಸ್ತು, ನೀನು ಇಷ್ಟಪಟ್ಟಿದ್ಯಾ. ಇದು ಮುಂದೆ ಹೇಗೆ ನಡೆಯುತ್ತೆ, ಹೇಗೆ ಆರೋಗ್ಯಕರವಾಗಿರುತ್ತೆ? ಸಮಸ್ಯೆ ಅಲ್ವಾ ಮಗು ಇದು? ಈ ಸಮಸ್ಯೆಯನ್ನು ಬಿಡಿಸ್ಕೊಳ್ಳೋದು ಹೇಗೆ ನೀನು? ಇದಕ್ಕೆ ನನ್ನ ಕಡೆಯಿಂದ ಉತ್ತರ ಏನು ಗೊತ್ತಾ? ನನ್ನ ಕಡೆಯಿಂದ ಒಂದೇ ಉತ್ತರ ಇರೋದು. ಎರಡೂ ಕಡೆ ತಂದೆ ತಾಯಿನ ಕೂಡಿಸಿ, ಇಲ್ಲಿ ಜಾತಿ ಮತ ಭೇದ ಅನ್ನೋದನ್ನು ದೂರ ಮಾಡಿಸಿ, ನೀನು ಸಮಾಧಾನವಾಗಿ ಆರೋಗ್ಯಕರವಾಗಿ ಮುಂದಿನ ಜೀವನ ಏನೇ ಬಂದರೂ ಸಹಿತ ನಾನು ನಿನ್ನ ಕೈ ಹಿಡಿದ ಮೇಲೆ ನಾನು ಚೆನ್ನಾಗಿ ಸಾಕ್ತೀನಿ ಅಂತ ಹೇಳುವಂಥ ಮನಸ್ಥಿತಿ ನಿಂದಾಗಿರಬೇಕು. ಕಷ್ಟ ಆಗಲಿ ಸುಖ ಆಗಲಿ ಏನೇ ಸಮಸ್ಯೆ ಬಂದರೂ ಸಹಿತ ನಾನು ಅತ್ತೆ ಮಾವನು ಚೆನ್ನಾಗಿ ನೋಡಿಕೊಂಡು, ಅಪ್ಪ ಅಮ್ಮನೂ ಚೆನ್ನಾಗಿ ನೋಡಿಕೊಂಡು, ಈ ಕಡೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋ ಮನಸ್ಸು ಭಾಳ ಗಟ್ಟಿ ಮನಸ್ಸು. ಇಂಥ ಸಮಯದಲ್ಲಿ ನೀವು ತಗೊಳ್ಳೋ ತೀರ್ಮಾನ ಇದೆಯಲ್ಲ, ಭಾಳ ಖಡಕ್ಕಾಗಿರಬೇಕು. ಇಲ್ಲಿ ಆ ತೂಕ ಸರಿ ಇಲ್ಲ ಅಂದರೆ ಪ್ರಾರಂಭ 4 ದಿವಸ ನೀನು ಹೇಳ್ದಾಗ ಕೇಳ್ತೀನಿ ಅಂತ ಹೇಳಿ 5ನೇ ದಿವಸ ತಿರುಗಿಸ್ಕೊಂಡು ಆ ಕಡೆ ತಿರ್ಕೊಂಡು ಮಲ್ಕೊಂಬಿಟ್ರೆ ನಿನ್ನ ಜೀವನ ಅಧೋಗತಿ ಆಗಿಬಿಡುತ್ತೆ. ಹಾಗಾಗಿ ಇದರ ಬಗ್ಗೆ ಚಿಂತನೆ ಮಾಡು. ಯಾವುದು ಬೇಕು, ಯಾವುದು ಬೇಡ, ನಿನ್ನ ಮೇಲೆ ಇದು ನಿಂತಿದೆ. ನಿನ್ನ ಸಂಸಾರದ ಸಂಪೂರ್ಣ ಸಮಸ್ಯೆ, ಸಂಪೂರ್ಣ ನೆಮ್ಮದಿ ನಿನ್ನ ಮೇಲೆ ನಿಂತಿರ್ತಕ್ಕಂಥದ್ದು. ಅದರಿಂದ ನಿನ್ನ ತೀರ್ಮಾನನೇ ಕರೆಕ್ಟು. ಒಳ್ಳೆಯದಾಗಲಿ. ಬಹುಶಃ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೇವೆ. ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ವಿಜಯ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ತುಲಾರಾಶಿಯಿಂದ. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಇದೆ. ಶಾಂತಿ, ನೆಮ್ಮದಿಯುತವಾಗಿ ಬಂದಂಥದ್ದೇನೇ ಬರಲಿ, ಶ್ರೀನಿವಾಸನ ದಯ ಹೊಂದಿರಲಿ ಅಂಥೇಳಿ ಒಂದಿಷ್ಟು ಸಮಾಧಾನದಿಂದ ತಾವು ಮುಂದೆ ನಡೆದರೆ ಸಾಕಷ್ಟು ಒಳ್ಳೆಯ ಫಲ. ಯಾಕೆಂದರೆ ತುಲಾರಾಶಿ ತುಲಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಪ್ರಾರಂಭ ಕ್ಷಣ ಬಹಳ ಸುಂದರವಾಗಿರುತ್ತೆ. ಮರುಕ್ಷಣ ಒಂದಿಷ್ಟು ನೀವು ಪ್ರಯಾಣ ಬೆಳೆಸಿದರೆ ಅಲ್ಲಿ ಅಸಮಾಧಾನ ಉಂಟಾಗುತ್ತೆ. ಯಾಕೆಂದರೆ ಇವತ್ತಿನ ಸಂಪೂರ್ಣ ಗ್ರಹಸ್ಥಿತಿಗಳು ಅಷ್ಟು ಸಮಂಜಸವಾದಲ್ಲ. ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಆಗ್ಬೋದು, ಮನಸ್ಸಿಗೆ ಒಂದಷ್ಟು ಚಂಚಲತೆ ಆಗ್ಬೋದು, ಮಾಡುವಂತಹ ಕೈಂಕರ್ಯಗಳಲ್ಲಿ ಅಡ್ಡಿ ಆತಂಕ ಉಂಟಾಗಬಹುದು. ಈ ಎಲ್ಲ ಸಮಸ್ಯೆಗಳಿದ್ದರೂ ಸಹಿತ ಒಂದು ಧೈರ್ಯ ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದಿದ್ದಂಥ ರೀತಿ ನೀವು ಮುಂದೆ ನಡೀಬಹುದು. ಆ ಧೈರ್ಯದಿಂದಲೇ ಎಲ್ಲ ಕೆಲಸವನ್ನು ಸಾಧನೆ ಮಾಡಬೇಕು. ಧೈರ್ಯ ಸಾಹಸ ಲಕ್ಷ್ಮಿ. ನೀವು ಧೈರ್ಯದಿಂದ ಮುಂದೆ ಹಾಕಿದ್ರೆ ಹೆಜ್ಜೆ ಖಂಡಿತ ಯಶಸ್ಸು ನಿಮ್ಮ ಹಿಂದೆ ಇರುತ್ತೆ. ಅಂತಹದ್ರಲ್ಲಿ ತುಲಾರಾಶಿಯವರು ಒಳ್ಳೆಯ ಮನಸ್ಸಿನಿಂದ ಸಾಧ್ಯವಾದರೆ 1 ಚಿಟಿಕೆಯಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆ ಅದನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕಿ ತದನಂತರ ಶಾಂತಿ ನೆಮ್ಮದಿಯುತವಾಗಿ ನೀವು ಆಲೋಚನೆ ಮಾಡಿದ್ರೆ ಒಳ್ಳೆಯ ಫಲವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಬುಧವಾರ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದು 4 ವಿಳೆದೆಲೆ, 1 ಬಟ್ಲಡಿಕೆ, ಒಂದಿಷ್ಟು ಬೆಣ್ಣೆ ಇದನ್ನು ಹನುಮನ ದೇವಸ್ಥಾನಕ್ಕೆ ಮಾರುತಿ ಸನ್ನಿಧಿ ಕೊಟ್ಬಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಇವತ್ತು ಆರೋಗ್ಯದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ತಮ್ಮ ಯಾವುದೇ ತರಹ ಅಭಿವೃದ್ಧಿ ತರದ ಬಗ್ಗೆ ಚಿಂತನೆ ಮಾಡಿದ್ರೂ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ವ್ಯಾಪಾರ ಧರ್ಮ, ವ್ಯವಹಾರ ಮತ್ತು ಆರ್ಥಿಕ ಸಂಕಷ್ಟಗಳು ಜೊತೆಗಿರ್ತಕ್ಕಂಥ ಆತ್ಮೀಯರೊಂದಿಗೆ ನೀವು ನಡ್ಕೊಳ್ಳುವಂತಹ ರೀತಿ ಎಲ್ಲ ಕಡೆಯಿಂದಲೂ ಒಂದಷ್ಟು ಬೆಳಕನ್ನು ಕಾಣ್ತೀರಿ. ಜೊತೆಗೆ ನೀವು ನಂಬಿರ್ತಕ್ಕಂಥ ದೈವದ ಸಂಕಲ್ಪ ಬಹಳ ವಿಶೇಷವಾದ್ದರಿಂದ ಇವತ್ತು ಸಾಕಷ್ಟು ಆರ್ಥಿಕ ಸಂಕಷ್ಟಗಳಾಗಲಿ ಅಥವಾ ಸಮಸ್ಯೆಗಳಾಗಲಿ ಎಲ್ಲವನ್ನೂ ಹೊಡೆದೋಡಿಸಿ ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿಲುವು ಬಹಳ ಅರ್ಥಪೂರ್ಣ. ಮನೋಜವಂ ಆರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡಿ ಶಾಂತಿಯಿಂದ ನೆಮ್ಮದಿಯುತವಾಗಿ ಭಗವಂತನ ಪ್ರಾರ್ಥನೆ ಜೊತೆಗೆ ಒಂದಿಷ್ಟು ದಾನ ಧರ್ಮ ಶಕ್ತಿಯಾನುಸಾರ ಮಾಡಿ, ಸಾಲ ಮಾಡಿ ದಾನ ಮಾಡುವಂಥದ್ದಲ್ಲ. ದೇವರು ನಿಮಗೇನು ಶಕ್ತಿ ಕೊಟ್ಟಿದ್ದಾನೆ ಅದರಲ್ಲೊಂದಿಷ್ಟು ದಾನ ಧರ್ಮವನ್ನು ಮಾಡಿ ಒಳ್ಳೆ ಮನಸ್ಸಿನಿಂದ ಆರೋಗ್ಯಕರವಾದಂಥ ಚಿಂತನೆ ಮಾಡಿದ್ರೆ ಹೆಚ್ಚು ಫಲವನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಒಂದಿಷ್ಟು ಮಂದಗತಿಯಲ್ಲಿ ಸಾಗುವಂಥ ಗುಣ. ಯಾಕೆಂದರೆ ಇವತ್ತು ಯಾವುದೇ ಕೆಲಸ ಕಾರ್ಯಗಳು ಸಹಿತ ಅಷ್ಟು ಸುಗಮವಾಗಿ ನಡೀತಕ್ಕಂಥದ್ದಲ್ಲ. ಧನುರ್ಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದಿರಿ. ಜೋರಾಗಿ ಮಾತಾಡೋದು ಬೇಡ, ಜಗಳ ಕದನಕ್ಕೆ ಹೋಗೋದು ಬೇಡ, ಜಗಳ ಆಗುವ ಸನ್ನಿವೇಶ ಎದುರಾದರೆ ನೀವಲ್ಲಿ ನಿಲ್ಲೋದೇ ಬೇಡ. ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಿ. ಯಾವುದೇ ಸಣ್ಣ ಪುಟ್ಟ ವಿಚಾರ ತುಂಬ ದೊಡ್ಡದಾಗಿ ರೌದ್ರವಾಗ್ಬೋದು. ಅಂತಹ ಪರಿಸ್ಥಿತಿನಲ್ಲಿ ಮೌನ ಒಂದೇ ಉತ್ತರವಾಗಿರಬೇಕು. ನೀವು ಮೌನವಾಗಿದ್ದು ಕೆಲಸವನ್ನು ಸಾಧನೆ ಮಾಡಿ. ಜೊತೆಗೆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ತುಳಸಿ ದಳದಿಂದ ಸ್ವಾಮಿಯ ಪಾದದ ಮೇಲೆ ತುಳಸಿ ದಳವನ್ನಿಟ್ಟು ಭಗವಂತನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಹಿರಿಯರಿಗೆ ಒಂದಷ್ಟು ಗೋಕ್ಷೀರವನ್ನು ಕೊಡಬೇಕು. ನಿಮ್ಮ ಕೈಯಿಂದ ಒಂದಿಷ್ಟು ಹಸುವಿನ ಹಾಲನ್ನು, ಒಂದು ಲೋಟ ಹಾಲನ್ನು ವಯಸ್ಸಾದ ಮುದುಕರು ಕೊಟ್ಟು ವಯಸ್ಸಾಗಿರ್ತಕ್ಕಂಥ ಹಿರಿಯರ ಆಶೀರ್ವಾದ ಪಡೀರಿ. ಇವತ್ತಿನ ದಿವಸ ಬರ್ತಕ್ಕಂಥ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ಹಾಗೆ ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡಿ. ಲಕ್ಷ್ಮಿ ಆರಾಧನೆ ಮಾಡಿ ಒಂದಿಷ್ಟು ಏನಾದರೂ ಸಿಹಿ ಪದಾರ್ಥಗಳನ್ನು ಸಣ್ಣ ಪುಟ್ಟ ಮಕ್ಕಳಿಗೆ ಕೊಟ್ಟು ಮನಸ್ಸಲ್ಲಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಧನುರಾಶಿಯವರು ಖಂಡಿತ ಇವತ್ತು ಬಂದಂತಹ ಅಥವಾ ಬರುವಂತಹ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸಮಸ್ಯೆಗಳ ಮೇಲೆ ಸಮಸ್ಯೆ ಬಂದು ಸಾಕಷ್ಟು ಸಂಕಷ್ಟಗಳನ್ನು ನೋಡಿ ಸುತ್ತಮುತ್ತ ಪ್ರಕೃತಿ ಪ್ರಪಂಚ ನನಗೆ ಬಹಳ ಕಷ್ಟ ಕೊಡ್ತಾ ಇದೆಯೇನೋ ಅಂತ ಚಿಂತಿಸ್ತಾ ಇದ್ದೀರಿ. ಆದರೆ ಭಯಪಡಬೇಡಿ. ಮುಂಬರ್ತಕ್ಕಂಥ ದಿನಗಳು ಅತಿ ಶೀಘ್ರವಾಗಿ ನಿಮಗೆ ಬೆಳಕನ್ನು ಕೊಡ್ತಕ್ಕಂಥ ದಿನಗಳು, ನಿಮಗೆ ಯಶಸ್ಸನ್ನು ದಯಪಾಲಿಸ್ತಕ್ಕಂಥ ದಿನಗಳು. ಹಾಗೆ ನಿಮ್ಮ ಪ್ರಾಂತ್ಯದಲ್ಲಿ, ನಿಮ್ಮ ಸುತ್ತಮುತ್ತ, ನಿಮ್ಮ ಕುಲಬಾಂಧವರು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರು ಯಾರೊಬ್ಬರು ಏನೇ ನಿಂದಿಸಿದ್ರು, ಯಾರೊಬ್ಬರು ಏನೇ ಮಾತಾಡಿದ್ರು ಸಹಿತ ಆ ಕ್ಷಣದ ನೋವು ನಿಮಗಿರಬಹುದು. ಆದರೆ ಮರುಕ್ಷಣ ಅದರಿಂದ ಒಳಿತಿದೆ. ಯಾಕೆಂದರೆ ಮನುಷ್ಯ ತಪ್ಪು ಮಾಡೋದು ಸಹಜ, ತಪ್ಪನ್ನು ತಿದ್ದಿ ಬುದ್ಧಿ ಕಲಿಸುವಂಥವ್ರು ಇರೋದು ಸಹಜವೇ. ಆದರೆ ತಪ್ಪನ್ನು ತಿದ್ದಿ ಬುದ್ಧಿ ಕಲಿಸುವಂತಹ ಪುಣ್ಯಾತ್ಮರ ಜೊತೆಲಿದ್ದಾಗ ಮನಸ್ಸು ನೊಂದ್ಕೋಬಾರ್ದು. ನಮ್ಮ ತಪ್ಪಿನ ಅರಿವನ್ನು ತಂದುಕೊಳ್ಬೇಕು. ಅಂತಹ ಗುಣದಿಂದ ಇವತ್ತು ಮಕರ ರಾಶಿಯವರು ಒಂದಿಷ್ಟು ಎಚ್ಚೆತ್ತುಕೊಂಡ್ರೆ ಖಂಡಿತ ಒಳ್ಳೆ ಫಲವನ್ನು ನೋಡ್ತೀರಿ. ಯಾಕೆಂದರೆ ಇವತ್ತು ನಿಮಗೆ ಅರಿವಿಲ್ಲದಿರ ನೀವು ತಪ್ಪು ಮಾಡ್ತೀರಿ. ಸಮಸ್ಯೆ ಎಂಬತಕ್ಕಂಥದ್ದನ್ನು ತಂದಿಟ್ಕೊಂಡ್ಬಿಡ್ತೀರಿ. ಒಂದಷ್ಟು ಜನಕ್ಕಂತೂ ವಾಹನದಿಂದ ಸಣ್ಣ ಪುಟ್ಟ ಪೆಟ್ಟಾಗತ್ತೆ. ಒಂದಷ್ಟು ಜನಕ್ಕೆ ಆಫೀಸುಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಿಮ್ಮ ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಒಂದಷ್ಟು ಕೋಪದ ಕ್ಷಣಗಳನ್ನು ನೋಡ್ತೀರಿ. ಆ ಮುಂಗೋಪಕ್ಕೆ ತುತ್ತಾಗ್ತೀರಿ. ಸಾಧ್ಯವಾದಷ್ಟು ಎಚ್ಚರಿಕೆಯಲ್ಲಿರಿ. ಶಾಂತಿ ನೆಮ್ಮದಿ ನಿಮಗಾಗಿರಲಿ. ನೀವು ದಿವಸ ಒಂದು ಚಿಟಿಗೆಯಷ್ಟು ಬೆಲ್ಲದ ಪುಡಿ ಅಥವಾ ಒಂದು ಚಿಟಿಗೆಯಷ್ಟು ಲವಣ, ಉಪ್ಪು ಅಥವಾ ಬೆಲ್ಲ ಎರಡರಲ್ಲಿ ಯಾವುದಾದ್ರು ಒಂದನ್ನು ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ದೃಷ್ಟಿ ತೆಗೆದು ಅದನ್ನು ಹಸಿರಿಗೆ ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಇವತ್ತು ದುರ್ಗಾದೇವಿಯ ಪ್ರಾರ್ಥನೆ ಬೇಕು. ನಿಮ್ಮೊಳಗಿರ್ತಕ್ಕಂಥ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ, ನಿಮ್ಮಲ್ಲಿರ್ತಕ್ಕಂಥ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೋಬೇಕು ಎಂಬತಕ್ಕಂಥ ಮನಸ್ಥಿತಿ ಇರೋದರಿಂದ ಇವತ್ತು ವಿದ್ಯಾರ್ಥಿಗಳಾಗಲಿ, ವಯಸ್ಸಲ್ಲಿರ್ತಕ್ಕಂಥವರಾಗಲಿ ಅಥವಾ ವಯಸ್ಸಾಗಿರ್ತಕ್ಕಂಥ ವೃದ್ಧರಾಗಲಿ ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ದೇವತಾ ದರ್ಶನ, ಗುರುಗಳ ದರ್ಶನ, ಒಳ್ಳೆಯ ಮಾರ್ಗದರ್ಶನ, ಶುಭ ಸಮಾರಂಭ, ಜೊತೆಗೆ ದೂರಭಾರ ಪ್ರಯಾಣ ಇದೆಲ್ಲವೂ ಸಹಿತ ನಿಮ್ಮ ರಾಶಿ ಫಲದಲ್ಲಿದೆ. ಆದರೆ ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಬಹಳ ಅರ್ಥಗರ್ಭಿತವಾಗಿರಬೇಕು. ನಿಮ್ಮ ಚಿಂತನೆ ಒಳ್ಳೆಯದಿದ್ದರೆ ಖಂಡಿತ ಒಳ್ಳೆಯ ಯಶಸ್ಸಿನ ಫಲ ಖಂಡಿತ ನಿಮಗಿದೆ. ಹಾಗೆ ಇವತ್ತಿನ ದಿವಸ ತಾವು ಯಾವುದೇ ವೃತ್ತಿ ಧರ್ಮದಲ್ಲಿರಿ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ ಅದರಲ್ಲಿ ಒಂದಿಷ್ಟು ಮಂದಗತಿಯಲ್ಲಿ ಸಾಗುವಂಥ ಪರಿಸ್ಥಿತಿ ಇದೆ. ಹಾಗಂತ ಆಲೋಚನೆ ಮಾಡಬೇಕಾದ್ದಿಲ್ಲ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ತಾಯಿ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಮನೆ ದೇವರ ಆರಾಧನೆ ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ಒಂದಷ್ಟು ಎಳ್ಳು ಬೆಲ್ಲ ಇದನ್ನು ಶನೈಶ್ಚರ ಮಂದಿರಕ್ಕೋ, ಹನುಮ ಮಂದಿರಕ್ಕೋ ಅಥವಾ ವಿಷ್ಣು ಸಾನ್ನಿಧ್ಯಕ್ಕೋ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅಥವಾ ಯಾರಾದರೂ ಸಾಧು ಸಂತಗಳಿಗೆ ನಿಮ್ಮ ಕೈಯಿಂದ ಏನಾದರೂ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಯಶಸ್ಸಿನ ಫಲವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಕಾಯಕ ಯಾವುದೇ ಆದರೂ ಶ್ರದ್ಧೆಯಿಂದ ಮಾಡಿದಾಗ ಅದರ ಫಲ ಸಾಕಷ್ಟು ಇರುತ್ತೆ. ಹಾಗೆ ವಿಷ್ಣುವಿನ ಅನುಗ್ರಹ, ಸಾಧು ಸಂತರ ಅನುಗ್ರಹ ನಿಮಗಿದ್ದರೆ ಇವತ್ತಿನ ಫಲದಲ್ಲಿ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರು, ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 4:20 ತನಕ
12 ಗಂಟೆಯಿಂದ 4 ಗಂಟೆ 20 ನಿಮಿಷ ತನಕ ನಿಮ್ಮ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಆಗಿ ಒಂದು ಕಿಬ್ಬಟ್ಟೆ ನೋವಾಗಲಿ ಅಥವಾ ಮೊಣಕಾಲು ನೋವಾಗಲಿ ಅಥವಾ ಕೈಕಾಲು ಜೋಮ್ ಬರ್ತಕ್ಕಂಥದ್ದಾಗಲಿ ಒಟ್ಟಾರೆ ನರನಾಡಿಗಳಿಗೆ ಸಂಭವಿಸುವಂತಹ ಒಂದಷ್ಟು ಸಮಸ್ಯೆ ಇರೋದ್ರಿಂದ ಒಂದು ಚಿಟಿಕೆ ಉದ್ದಿನಬೇಳೆನ ಈಗಿಂದೀಗಲೇ ದೃಷ್ಟಿ ತೆಗೆದು ಆಚೆಗೆ ಹಾಕುವುದರಿಂದ ಇಂತಹ ಸಮಸ್ಯೆಗಳಿಂದಲೂ ಸಹಿತ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರು. ಮೀನರಾಶಿ ಮೀನಲಗ್ನ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದಷ್ಟು ಆಸೆ ಆಕಾಂಕ್ಷೆಗಳ ಈಡೇರಿಸಿಕೊಳ್ಳೋದಕ್ಕೋಸ್ಕರ ತಾವು ದೂರಭಾರ ಪ್ರಯಾಣ, ವ್ಯವಹಾರಗಳ ಕಡೆ ಒಂದಷ್ಟು ಚಿಂತನೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಅಥವಾ ನಿಮ್ಮ ವೃತ್ತಿಧರ್ಮದಲ್ಲಿ ಮತ್ತಷ್ಟು ಮೇಲ್ಗೈ ಸಾಧಿಸೋಕ್ಕೋಸ್ಕರ ತಾವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪದ ಪರಿಪಕ್ವತೆ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದಷ್ಟು ವಿಷ್ಣು ಆರಾಧನೆ, ವಿಷ್ಣು ದೇವಾಲಯ ದರ್ಶನ ಅಥವಾ ಗೋಮಾತಾ ಪ್ರಾರ್ಥನೆ, ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಇಂತಹ ಒಂದು ಸಂಸ್ಕಾರದ ಇಂಥ ಒಂದು ವಿಶೇಷತೆಗಳನ್ನು ನೀವು ಮಾಡಿದಾಗ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತು ನೀವು ಧರಿಸುವಂತಹ ವಸ್ತ್ರ ಯಾವುದೇ ವರ್ಣದ್ದಾದರೂ ನಿಮ್ಮ ಕೈಲಿ ಒಂದು ಕೆಂಪು ವಸ್ತ್ರವನ್ನು, ಒಂದು ಪಾಕೆಟಲ್ಲಿ ಒಂದು ಕೆಂಪು ವಸ್ತ್ರವನ್ನು, ಕರ್ಚಿಫು ಅಥವಾ ಒಂದು ಕೆಂಪು ವಸ್ತ್ರವನ್ನು, ಕೆಂಪು ದಾರವನ್ನು ನಿಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ಒಂದಷ್ಟು ತೊಂದರೆ ತಾಪತ್ರೆಗಳಿಂದ ಮುಕ್ತರಾಗ್ತೀರಿ. ಹಾಗೆ ಸಾಧ್ಯವಾದರೆ ಒಂದಷ್ಟು ಭತ್ತ ಅಥವಾ ಅಕ್ಕಿ, ಅದರಲ್ಲೂ ಒಂದಷ್ಟು ಬೆಲ್ಲ, 1 ಲೋಟ ಹಾಲು ಇದಿಷ್ಟು ಸಹಿತ ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ. ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಈ ಸಮಯದಲ್ಲಿ ಮಹಾಲಕ್ಷ್ಮಿ ಸಾನ್ನಿಧ್ಯಕ್ಕೆ ಈ ವಸ್ತುಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ಎಲ್ಲನ ಹಸಿರು ಗಿಡಗಳ ಹತ್ರ ಈ ವಸ್ತುವನ್ನು ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು, ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಏನಾದರೂ ಮಾರ್ಗದರ್ಶನ ಹೇಳಿದಾಗ ಅದನ್ನು ಆಲಿಸಿ ಅದರಂತೆ ಪಾಲಿಸಿ ಅದರಿಂದ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು. ಮನೆಗೆ ಮತ್ತಷ್ಟು ಕಾರ್ಯಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಾವು ವೇದಾವತಿ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್? ನಾವು ಆದೋನಿಂದ ಕರೆ ಮಾಡ್ತಾ ಇದ್ದೇವೆ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಮ್ಮ ಬಗ್ಗೆ ಮಾತಾಡೋ ಮೇಡಮ್. ಆರೋಗ್ಯ ಸಮಸ್ಯೆ ಬಹಳ ಇದೆ ಮೇಡಮ್ ನಮಗೆ 5-6 ವರ್ಷದಿಂದ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ. ಹೌದು ಮೇಡಮ್. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಿಮ್ದು 5-6 ವರ್ಷದಿಂದ ನಾವು ಪ್ರೋಗ್ರಾಮ್ ನೋಡ್ತಾನೆ ಇದೀವಿ ಗುರುಜಿ. ಬಹಳ ಚೆನ್ನಾಗಿ ನೋಡಿ ಬರ್ತೀವಿ. ಸಣ್ಣ ಸಣ್ಣ ಅನುಷ್ಠಾನಗಳು ಕೂಡ ಮಾಡ್ತಾ ಇರ್ತೀವಿ ಗುರುಜಿ ನಾವು. ಆದ್ರೂ ನಮ್ಗೆ 5-6 ವರ್ಷದಿಂದ ಎಲ್ಲ ತಲೆ ನಮ್ ಸಮಸ್ಯೆ ಎಲ್ಲ ಆಂಧ್ರ, ಕರ್ನೂಲು ಎಲ್ಲ ತಲ್ಲಿ ಬೆಂಗಳೂರು ಎಲ್ಲ ತೋರ್ಸ್ಕೊಂಡಿ ಗುರುಜಿ. ರಿಪೋರ್ಟ್ ಅಲ್ಲಿ ಏನಿಲ್ಲ ಅಂತ ಬರುತ್ತೆ, ಆದ್ರೂ ಸಣ್ಣ ಸಣ್ಣ ಸಮಸ್ಯೆಗಳು ಆಗ್ತಾನೆ ಇರ್ತಾವ. ದೆವ್ವ, ಬೀಡೆ, ಬೀಚಾಚ ಅಂತೇಳಿ ದರ್ಗಾದಲ್ಲಿ ಅದೆಲ್ಲ ಕರ್ಕೊಂಡು ಹೋಗ್ತಾರ, ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾರೆ ಗುರುಜಿ. ಈಗ ವಾರದ್ಲಿದ್ದ ಮತ್ತೆ ಇದೇನೋ ಸ್ಟಾರ್ಟ್ ಆಗಿದೆ ಗುರುಜಿ. ಎಲ್ಲ ECG ಸ್ಕ್ಯಾನ್ ಆಗ ಎಲ್ಲ ನಾರ್ಮಲ್ ಅಂತ ಬರುತ್ತೆ ಗುರುಜಿ. ಆದ್ರೂ ಏನು ಪ್ರಾಬ್ಲಮ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಗುರುಜಿ. ಬಹಳ ದುಡ್ಡು ಖರ್ಚಾಗಿದೆ. ತೆಲೆ ಗುರುಜಿ. ಬರೇ ಮಲಗೋಕ್ ಅನಿಸ್ತತೆ. ಕಣ್ಣು ತೆಗೆದು ನೋಡೋಕು ಆಗ್ತಾ ಇಲ್ಲ. ಈ 3 ದಿನಲಿದ್ದ ಏನು ಊಟನೂ ಸೇರ್ತಾ ಇಲ್ಲ ಗುರುಜಿ. ಮಕ್ಕಳಿದ ಗುರುಜಿ. ನನ್ಗೆ ಏನಾಗಿದೆ ಅಂತ ಸಾಯ್ತೀನಿ ಅನ್ನೋ ತರ ಆಗಿದೆ ಗುರುಜಿ. ನನಗೆ ಬಹಳ ಸಮಸ್ಯೆ ಇದೆ ಗುರುಜಿ. ಏನಾದ್ರೂ ಇದಕ್ಕೆ ನೀವು ಪರಿಹಾರ ಹೇಳ್ರಿ ಗುರುಜಿ. ತಾಯಿ, ನಿನಗೆ ಯಾವುದೇ ತಂತ್ರ ಮಂತ್ರ ಯಂತ್ರವೂ ಇಲ್ಲ. ನಿನ್ನ ಮೇಲೆ ಯಾವುದೇ ಭೂತ ಪ್ರೇತ ಪಿಶಾಚಿಗಳು ಶಾಕಿನಿ ಡಾಕಿನೇನೂ ಇಲ್ಲ. ನೀನು ನಿನ್ನ ಮನಸ್ಸಲ್ಲಿ ಒಂದು ಗಟ್ಟಿ ತೀರ್ಮಾನ ತಂದ್ಕೋಬೇಕು. ಹಾಗೆ ಸಾಧ್ಯವಾದಷ್ಟು ನಿನ್ನ ಪರಿಸರದಲ್ಲಿ ನಿನ್ನನ್ನು ನೋಡುವಂಥ ದೃಷ್ಟಿ ಇದೆಯಲ್ಲ, ನಿನಗೇನೋ ಆಗೋಗ್ಬಿಟ್ಟಿದೆ, ನಿನಗೇನೋ ಸಮಸ್ಯೆ ಇದೆ ಅಂತ ಎಲ್ಲರೂ ನೀನು ಆ ದೃಷ್ಟಿಯಲ್ಲಿ ನೋಡೋದ್ರಿಂದ ನಿನ್ನ ಮನಸ್ಥಿತಿ ಅದಕ್ಕೆ ಹೊಂದಿಕೊಳ್ತಾ ಇದೆ. ನೀನು ಧೈರ್ಯದಿಂದ, ಸ್ಥೈರ್ಯದಿಂದ ಹೊರ ಪ್ರಪಂಚವನ್ನು ನೆಮ್ಮದಿಯುತವಾಗಿ, ಆರೋಗ್ಯಕರವಾಗಿ ಕಾಣಬೇಕು. ಹಾಗೆ ನಿನ್ನ ಮನಸ್ಸಲ್ಲಿರ್ತಕ್ಕಂಥ ಒಂದು ಏನು ಬಾಧೆ ಇದೆಯಲ್ಲ, ನನಗೇನೋ ಆಗೋಗ್ಬಿಟ್ಟಿದೆ ಅಂತ, ನಿನಗೇನೋ ಆಗೋಗಿದೆ ಅಂತಕ್ಕಂಥದ್ರ ಮನಸ್ಸಲ್ಲಿ ನಿನಗೆ ಇಡೋಂಥ ನೋವೇ ಸಾಕಷ್ಟಿದೆ. ನೀನೊಂದು ಕೆಲಸ ಮಾಡು, ಒಂದು ಕಂಬಳಿ ದಾರ ತರಿಸು. ಕಂಬಳಿ ದಾರವನ್ನು ಆಂಜನೇಯ ಸ್ವಾಮಿ ದೇವಸ್ಥಾನ ತೆಗೆದುಕೊಂಡು ಪೂಜೆ ಮಾಡಿಸಿ, ಆ ಕಂಬಳಿ ದಾರದ ಜೊತೆಗೆ ಒಂದು ಕೆಂಪು ದಾರವನ್ನು ಸೇರಿಸಿ ನಿನ್ನ ಎಡಗಾಲಿನ ಹೆಬ್ಬೆರಳು ಕಟ್ಟು. ನಿನ್ನ ಎಡಗಾಲಿನ ಹೆಬ್ಬೆರಳು ಕಟ್ಟಿ ಅಲ್ಲಿಂದ 9 ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ 1 ಚಿಟಿಕೆಯಷ್ಟು ಉಪ್ಪನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕು. ಇದು ನಿನ್ನ ಮನಸ್ಸನ್ನು ಸರಿಪಡಿಸುವಂಥದ್ದು, ನಿನ್ನ ದೇಹದಲ್ಲಿರ್ತಕ್ಕಂಥ ಅನಾರೋಗ್ಯ ಸ್ಥಿತಿನ ಸರಿಪಡಿಸುವಂಥದ್ದು, ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿ ಕೊಡ್ತಕ್ಕಂಥದ್ದು. ಇದನ್ನಿಷ್ಟೇ ಮಾಡು. ಮನೆಯಲ್ಲೂ ನೆಮ್ಮದಿ ಕಾಣ್ತಾ ಇಲ್ಲ ಗುರುಜಿ. ಎಲ್ಲರೂ ಹೋಗೋಣ ಅನ್ಸಿರ್ತದೆ ಗುರುಜಿ. ಈಗ ಅಮ್ಮರೂರಿಗೆ ಬಂದ್ಬಿಟ್ಟಿನಿ ಗುರುಜಿ. ನಾನು ಹೇಳೋದು ಕೇಳಿಸ್ಕೊಮ್ಮ. ನಿನಗೆ ಎಲ್ಲಿಂದ ನೆಮ್ಮದಿ ಬರುತ್ತೆ? ಅಮ್ಮನ ಮನೇಲಿದ್ರೂ ಇಲ್ಲ, ಗಂಡದ ಮನೇಲಿದ್ರೂ ಇಲ್ಲ. ನಾಳೆ ದಿವಸ ನಿಂದೇ ಆದಂಥ ಸ್ವತಂತ್ರ ಬದುಕು ಕಾಣಬೇಕಂದ್ರೂ ನೆಮ್ಮದಿ ಸಿಗಲ್ಲ. ಮೊದಲು ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಮನಸ್ಸನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಯಾವ ವ್ಯಕ್ತಿಗೆ ತನ್ನ ಮನಸ್ಥಿತಿ ತನ್ನ ಹಿಡಿತಕ್ಕೆ ತಪ್ಪುತ್ತೋ ಆವಾಗಲೇ ಇವೆಲ್ಲ ಅಚಾತುರ್ಯಗಳು ಎದುರಾಗುವಂಥದ್ದು. ಹಾಗಾಗಿ ನಿನ್ನ ಕೆಲಸದ ಕಡೆ ಗಮನ ಕೊಡು, ನೆಮ್ಮದಿಯಾಗರು, ಸಾಧ್ಯವಾದಷ್ಟು ನಗನಗ್ತಾ ಇರು. ಏನೇ ಬಂದರೂ ಸಹಿತ ನನಗೇನು ಇದೆಲ್ಲ ನಂದಲ್ಲ ಇದು ಅನ್ನೋ ಥರ ಚಿಂತನೆ ನಿನಗಾಗಬೇಕು. ಆದರೆ ನಿನ್ನ ಮನಸ್ಸಲ್ಲಿ ಏನಾಗ್ತಿದೆ, ಯಾವಾಗಲೂ ಭಯಭೀತರಾಗುವಂಥದ್ದು. ಸ್ವಲ್ಪ ಸುಸ್ತಾದ ತಕ್ಷಣ ತಲೆದಿಂಬು ಕಾಣಿಸುತ್ತೆ,
ಭೂಮಿಗೆ ಹಾಕುವಂಥದ್ದು, ಯಾವಾಗೂ ನಿದ್ದೆ ಮಂಪರು. ನೀನು ಯಾವುದೇ ಕೆಲಸ ಕಾರ್ಯ ಮಾಡ್ದಿರ ನೀನು ಯಾರ ಮನೆಗೆ ಸೇರಿಕೊಂಡ್ರು ಸಹಿತ ಆ ಮನೇಲಿರ್ತಕ್ಕಂಥ ಪರಿಸರ ಹಾಳಾಗಿ ಆ ಮನೇಲಿರ್ತಕ್ಕಂಥವ್ರು ಸಹಿತ ನೀನು ದೂಷಣೆ ಮಾಡಲ್ವಾ? ಸೇವೆ ಮಾಡ್ತಕ್ಕಂಥವ್ರು ಎಷ್ಟು ದಿವಸ ಮಾಡ್ತಾರೆ ತಾಯಿ ಸೇವೆನ? ಯಾರೊಬ್ಬರು ಸೇವೆ ಮಾಡ್ಬೇಕಾದ್ರೆ ಚಿಂತನೆ ಮಾಡ್ತಾರಲ್ಲ, ನನಗೂ ಆಯಾಸ ಆಗುತ್ತೆ, ನನಗೂ ಸುಸ್ತಾಗುತ್ತೆ, ನಾನು ಯಾಕಪ್ಪ ಮಾಡ್ಬೇಕು ಇಷ್ಟೊಂದು ಸೇವೆ ಅನ್ನೋ ಚಿಂತನೆ ಅವ್ರು ಮಾಡಿಬಿಟ್ರೆ ಅಲ್ಲಿ ಪರಿಸರ ಇನ್ನಷ್ಟು ಅಧ್ವಾನ ಆಗುತ್ತೆ. ನೋಡಮ್ಮ, ಮನಸ್ಸಿಗಿನ್ನ ದೊಡ್ಡದು ಯಾವುದೂ ಅಲ್ಲ. ಈ ಮನಸ್ಸಿನ ಮೇಲೆ ಎಂತಹ ಗದಾಪ್ರಹಾರ ಆದರೂ ತನ್ನ ಮನಸ್ಸಿಂದ ತಾನು ತೆಗೆದುಕೊಳ್ಳುವ ತೀರ್ಮಾನ ಇದೆಯಲ್ಲ, ಅಲ್ಲೇ ಮನುಷ್ಯ ಗೆಲ್ಲುವಂಥದ್ದು. ನೀನು ಇವತ್ತೇ ಎದ್ದು ಚಟ ಅಂತ ಓಡಾಡ್ತಾ ಇರಬೇಕು, ನೆಮ್ಮದಿಯುತವಾಗಿರಬೇಕು. ಯಾವುದೇ ಮನಸ್ಸಲ್ಲಿ ಇಂತಹ ದ್ವಂದ್ವ ಆಲೋಚನೆ ಇಟ್ಕೋಬೇಡ. ನಾನು ಹೇಳಿರ್ತಕ್ಕಂಥ ರೀತಿ ಇದೊಂದು ಅನುಷ್ಠಾನವನ್ನು ಮಾಡು, ಶೀಘ್ರವಾಗಿ ಪರಿಹಾರವನ್ನು ಕಾಣ್ತೀಯ. ಒಳ್ಳೆಯದಾಗಲಿ ಮಗು. ನಿಮ್ಮ ಸಮಸ್ಯೆಗಳೆಲ್ಲ ಆದಷ್ಟು ಬೇಗನೆ ಪರಿಹಾರವಾಗಲಿ ಅಂತ ಆಶಿಸ್ತೇವೆ. ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ವೇದಾವತಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. ವೀಕ್ಷಕರೇ, ಮೊನ್ನೆಯಷ್ಟೇ ಅಂದರೆ ಭಾನುವಾರ ಜೂನ್ 16ನೇ ತಾರೀಕು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ 5 ವರ್ಷಗಳನ್ನು ಪೂರೈಸಿತು. ಆ ಸಂಭ್ರಮವನ್ನು ನಾವೆಲ್ಲರೂ ಕೂಡ ಆಚರಿಸಿದ್ವಿ. ಈಗ ಈ 5 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಯಾವೆಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಅವಲೋಕನವನ್ನು ಮಾಡ್ಕೊಂಡು ಬರೋಣ. ಮಹರ್ಷಿವಾಣಿ ಜೀ ಕನ್ನಡ ವಾಹಿನಿಯ ಪ್ರತಿದಿನದ ಶುಭಾರಂಭ. ನೊಂದ ಮನಸ್ಸುಗಳಿಗೆ ನಿತ್ಯ ಸಾಂತ್ವನದ ತವರು ಮನೆ. ಈ ಧರ್ಮರಥ ಯಾತ್ರೆಯ ರೂವಾರಿ ಸನಾತನ ಧರ್ಮದ ಜಾಗೃತಿಯ ಸಂತ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ. ವೀಕ್ಷಕ ಮಹಾಪ್ರಭುಗಳು ಮತ್ತು ಮಹರ್ಷಿವಾಣಿಯ ಅನುಬಂಧಕ್ಕೆ 5 ವರ್ಷಗಳ ಸಂಭ್ರಮ. ಜೂನ್ 16, 2014 ಪ್ರಾರಂಭವಾದ ಮಹರ್ಷಿವಾಣಿಯ ಗಜ ನಡೆಗೆ ಇಂದಿಗೆ 5 ವರ್ಷ. ವರ್ಷಗಳ ಅವಧಿಯಲ್ಲಿ ದಾಖಲೆಯ 600 ಸಾರ್ವಜನಿಕ ಕಾರ್ಯಕ್ರಮಗಳು, 28 ಜಿಲ್ಲೆಗಳು, 200 ತಾಲೂಕುಗಳಲ್ಲಿ ಮಹರ್ಷಿ ಧರ್ಮಯಾತ್ರೆ. ಮಹರ್ಷಿ ಧರ್ಮಯಾತ್ರೆ ನಿಮ್ಮೂರಿನತ್ತ ನಮ್ಮ ಪಯಣ. ಧರ್ಮ ಮತ್ತು ಧರ್ಮ ಸಂಸ್ಥಾಪನೆ ಎಲ್ಲಪ್ಪ ವಿಶೇಷ ಅಂದರೆ ಅದು ದಾವಣಗೆರೆಯಲ್ಲಿ ಅಂತ ನಾವು ಇದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಪ್ರಪ್ರಥಮವಾಗಿ ಇಲ್ಲಿಗೆ ಬಂದಿದ್ದೇವೆ. ಧರ್ಮ ಸಂರಕ್ಷಣೆಗಾಗಿ ಪ್ರತಿಯೊಬ್ಬರ ಮನೆ ಮಕ್ಕಳು ಸಂಸ್ಕಾರವಂತರಾಗಬೇಕು. ಪ್ರತಿಯೊಂದು ವಾಸ್ತುಗೃಹದಲ್ಲೂ ಸಹಿತ ನೆಮ್ಮದಿಯ ಸುಖ ಶಾಂತಿ ನೆಮ್ಮದಿ ಬೇಕು. ಇದಕ್ಕಾಗಿ ಮಹಾವಿಷ್ಣು ಒಮ್ಮೆ ಪ್ರಾರ್ಥನೆ ಮಾಡೋಣ. ನಿಂದಕರಿರಬೇಕು ಹಂದಿಗಳ ತರಹ. ಆ ನಿಂದಕರಿದ್ರೇ ನಾವು ಚೆನ್ನಾಗಿರೋಕ್ಕಾಗೋದು. ಭಯಪಡಬೇಡ, ನಿನ್ನ ಮಗುಗೆ ಮಾತು ಬರುತ್ತೆ. ಮುಂದಿನ ಜನ್ಮ ಅಂತ ಒಂದಿದ್ರೆ ನಾನು ಮೈಸೂರಿನಲ್ಲೇ ಜನ್ಮ ತಾಳ್ಬೇಕು. ನಾವು ಸಹಿತ ಧರ್ಮ ಪರಿಪಾಲನೆ ಮಾಡ್ತೇವೆ, ಧರ್ಮದಲ್ಲಿ ಸದಾ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ ಅಂತ ಹೇಳಿ ಧರ್ಮದ ರಥಯಾತ್ರೆಯನ್ನು ಎಳೆಯುವಂತಹ ಏಕೈಕ ಪಟ್ಟಣ ಯಾವುದಾದ್ರು ಇದ್ರೆ ಅದು ಗದಗ ಕ್ಷೇತ್ರ. ಇವನಾರವನೆಂದೆಣಿಸದಿರಯ್ಯ, ಇವನಮ್ಮವನೆಂದೆಣಿಸಯ್ಯ. ಕೂಡಲ ಸಂಗಮ ದೇವ ಶಿರಹಟ್ಟಿ ಮಹಾಸಂಸ್ಥಾನ ಪೀಠ ಭಾವೈಕ್ಯತಾ ಪೀಠ ಅಂತಕ್ಕಂಥದ್ದು. ಈ ಭಾವೈಕ್ಯತಾ ಪೀಠಕ್ಕೆ ಭಾವೈಕ್ಯತಾ ಮೂರ್ತಿಯ ಆನಂದ ಗುರೂಜಿ ಬಂದಿರತಕ್ಕಂಥದ್ದು ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ತಂದು ಕೊಟ್ಟಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಆನಂದ ಗುರೂಜಿಯವರು ಕೇವಲ ರಾಜ್ಯವಲ್ಲ, ರಾಷ್ಟ್ರವಲ್ಲ, ಪ್ರಪಂಚವನ್ನೇ ಆಕರ್ಷಣೆ ಮಾಡಿರ್ತಕ್ಕಂತಹ ಒಬ್ಬ ಮೇರು ಸಾಧಕರು. ನೇರ ಪ್ರಸಾರದಲ್ಲಿ ಸ್ವೀಕರಿಸಿದ್ದು 8,000 ಕರೆಗಳು. ಗುರುಜಿ, ನನಗೆ ಬಹಳ ಕಷ್ಟ ಇದೆ ಗುರುಜಿ. ಏನ್ ಕಷ್ಟ ತಾಯಿ? ನಾವು 3 ಅಮ್ಮ ಇದ್ದೇವೆ ಗುರುಜಿ. ಅಮ್ಮ ಪೇಷಂಟ್, ಅಕ್ಕಗೆ 1ನೇ ತಾರೀಕಿಗೆ ಡೆಲಿವರಿ ಆಗಿತ್ತು, ಮಗು ತೀರೋಯ್ತು.
ಅಯ್ಯೋ. ಅದು ತೀರೋಗಿ 15 ದಿನಕ್ಕೆ ನಮ್ಮ ತಮ್ಮ 20 ವರ್ಷದ ತಮ್ಮ ತೀರೋದು ಗುರುಜಿ. ಏನಮ್ಮ ಎಲ್ಲ ಸಮಸ್ಯೆ ನಿನ್ನ ಮನೆ ಬಾಗಿಲಲ್ಲೇ ಕೂತ್ಕೊಂಡ್ಬಿಟ್ಟಿದೆಯಲ್ಲ? ಅವ್ನ್ ತೀರೋಗಿ ನಮ್ಮಮ್ಮ ನಮಗೆ 100 ರೂಪಾಯಿ ದುಡಿಯೋದು ಕಷ್ಟ ಗುರುಜಿ ಅಂತದ್ರಿಂದ ನಮ್ಮರು ಬಂಗಾರ ಕಳ್ಕೊಂಡ್ಬಿಟ್ರು. ಅವನ ಈಗ 3-4 ವರ್ಷ ಆಯ್ತು ಗುರುಜಿ ಗಂಡು ಹುಡ್ಕ ಕುಂತು ಎಲ್ಲಿ ಅದ್ರ ಫಿಕ್ಸ್ ಆಗ್ತಿಲ್ಲ. ಬಂದವರು ನಮಗೆ ಇಷ್ಟ ಆಗಿದೆ ಅಂತ ಹೋಗ್ತಾರೆ, ಆದ್ರೆ ಜಾತಕದಲ್ಲಿ ಸರಿ ಬರ್ಲಿಲ್ಲ ಅಂತ ಹೇಳ್ತಾರೆ ಎಲ್ರು. ಇದು ಸಮಸ್ಯೆ ಗುರುಜಿ ನಮಗೆ. ನಾವು ಸ್ಲಮ್ ಇರೋದ್ರಿಂದ ಗುರುಜಿ ನಮಗೆ ಏನೇ ಇಲ್ಲ ನಮಗೆ. ಅಧೈರ್ಯ ಪಡಬೇಡಮ್ಮ, ಧೈರ್ಯ ತನ್ಕೋ. ಆರು 1000 ಪತ್ರಗಳಿಗೆ ಉತ್ತರ. ಈಕೆ ಜಾತಕದಲ್ಲಿ ಯಾವುದೇ ಥರ ದೋಷಗಳಿಲ್ಲ. ಈಕೆ ಕಣ್ಣರೇಖೆ ಬಹಳ ಸ್ಪಷ್ಟವಾಗಿದೆ, ನೆಮ್ಮದಿಯುತವಾಗಿದೆ. ಶೀಘ್ರವಾಗಿ ಈ ಮಗುವಿಗೆ ವಿವಾಹ ಆಗುವಂಥ ಯೋಗ ಲಕ್ಷಣ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿಮ್ಮ. ಸಕಾರಾತ್ಮಕ ಚಿಂತನೆ, ಸನಾತನದ ಧರ್ಮದ ಆಚಾರ, ಮನಸ್ಸಿನ ಗೊಂದಲಗಳ ನಿವಾರಣೆಗೆ ಶಾಂತಿಯ ಪಾಠ, ನೊಂದ ಮನಸ್ಸುಗಳಿಗೆ ನಿತ್ಯ ಸಾಂತ್ವನದ ತವರು ಮನೆ. ಗುರುಜಿ, ನಾನು ಗುಜರಾತಿಂದ ಬಂದಿದ್ದೀನಿ ನಿಮ್ಗೋಸ್ಕರ ನೋಡಕ್ಕೆ ಅಂತ. ಎಲ್ಲಿಂದಮ್ಮ? ಗುಜರಾತ್. ಹೇಳು ತಾಯಿ. ಗುರುಜಿ, 5 years ಆಯ್ತು ಮ್ಯಾರೇಜ್ ಆಗಿ. ಹಾಂ. ಮಗು ಇಲ್ಲ. ತಾಯಿ, ನಿನಗೆ ಸಂತಾನ ಇಲ್ಲ ಅಂತ ನೀನು ಹೇಳ್ದಲ್ಲ, 10 ವರ್ಷ ಆಯಿತು ಅಂತ ಹೇಳ್ದಲ್ಲ. ಆದರೆ ನಾನು ಹೇಳ್ತೇನೆ, ನಿನಗೆ 2 ಸತಿ ಗರ್ಭ ನಿಂತು ಹೋಗಿದೆ. ಹೌದೋ ಅಲ್ವೋ? ಮಾತಾಡು ಜೋರಾಗಿ. ಹೌದು ಗುರುಜಿ. ಮತ್ತೆ 2 ಸತಿ ನಿಂತು ಹೋದ್ಮೇಲೆ ನಿನ್ನ ಗರ್ಭದಲ್ಲಿ ಏನೂ ದೋಷ ಇಲ್ಲ. ಆಸ್ತಿ ಅಂತಸ್ತು ನಿಮಗೆ ಕೆಲಸಕ್ಕೆ ಬರೋದಿಲ್ಲ. ನಿಮ್ಮ ಮನೆ ಮಕ್ಕಳು ಚೆನ್ನಾಗಿ ಬದುಕ್ತಾ ಇದ್ರೆ ಅದು ನೋಡಿ ನೀವು ಸಂತೋಷ ಪಡ್ತೀರಿ. ನಾಳೆ ನಿಮ್ಮ ಮನೆ ಮಕ್ಕಳಿಗೆ ಹುಟ್ಟುವ ಮಕ್ಕಳು ಏನಾದ್ರು ಇಂಥ ಅಂಗವಿಕಲತೆ ಬಂದ್ಬಿಟ್ರೆ ಇಡೀ ಜೀವನ ಪೂರ್ತಿ ಕಣ್ಣೀರು ಹಾಕ್ತೀರಿ. 1800 ಸಂಚಿಕೆಗಳ ದೀರ್ಘ ನಡೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರು ನೀವು ಮತ್ತು ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರು. ಕರ್ನಾಟಕದಾದ್ಯಂತ ಸಂಚರಿಸಿದ 600 ಕಾರ್ಯಕ್ರಮಗಳಲ್ಲಿ 20,000 ಜನರಿಗೆ ಮಹರ್ಷಿ ಸಾಂತ್ವನ. ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ 7 ವರ್ಷ ಆಯ್ತು. ಇದುವರೆಗೂ ಬದುಕಿದಾರೆ ಇಲ್ವಾ ಅಂತ ಗೊತ್ತಿಲ್ಲ ಗುರುಜಿ. ಬದುಕಿದಾರೆ ಅಂತ ಹೇಳಿ ಗುರುಜಿ, ಇಲ್ಲ ಅಂದ್ರೆ ಸತ್ತೋಗಿದ್ದಾರೆ ಅಂತ ಹೇಳಿ ಗುರುಜಿ. ಒಂದು ಸತಿ ಶನಿ ಹೆಗಲೇರ್ದ ಅಂದರೆ ಮನೆ ಮಠ ಬಿಟ್ಟು ಆಚೆಗೆ ಹೋಗ್ತಾರೆ. ಒಂದು ಸತಿ ಶನಿ 7ನೇ ವರ್ಷ 7.5 ಬಂತು ಅಂದರೆ ನೀವು ಐರನ್ ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆ ಹಾಕ್ಕೊಂಡ್ರು ಬಟ್ಟೆ ಹರಿದೋಗಿರುತ್ತೆ. ಲವ್ ಮ್ಯಾರೇಜ್ ಮದುವೆ ಆಗಿರೋದು ಗುರುಜಿ. ನಾನು ಇಂಟರ್ ಕೇಶು ಮನೇಲಿ ಹೇಳ್ದಂಗೆ ಹೋಗಿ ಮದುವೆ ಆಗಿರೋದು. ಇವಾಗ ಕಷ್ಟ ಗುರುಜಿ, ಒಂದಿನೂ ನೆಮ್ಮದಿನೇ ಇಲ್ಲ ಮನೇಲಿ. ನಿಮ್ಮ ಅಪ್ಪ ಅಮ್ಮನ ಕಣ್ಣೀರು ಹಾಕ್ಸಿದ್ಯಾ? ಈಗ ಅದ್ರ ಪ್ರತಿಫಲ ಎಲ್ಲಿ ಹೋಗ್ಬೇಕು? ಬಂದಿರೋರ್ಗೆ ಎಲ್ಲರಿಗೂ ಹೇಳ್ತೀನಿ ಗುರುಜಿ, ಯಾರು ಲವ್ ಮ್ಯಾರೇಜ್ ಮಾಡ್ಕೋಬಾರ್ದು. ಮಗಳ ಹೆಸರು ಲಿಖಿತ ಅಂತ, ಅವಳಿಗೆ 7 ವರ್ಷ, ಮಾತು ಬರಲ್ಲ. ದಯವಿಟ್ಟು ನನ್ನ ಮಗಳಿಗೆ ಪರಿಹಾರ ತಿಳಿಸಿ ಗುರುಗಳೇ. ನಿಂದಕರಿರಬೇಕು ಹಂದಿಗಳ ತರಹ. ಆ ನಿಂದಕರಿದ್ರೇ ನಾವು ಚೆನ್ನಾಗಿರೋಕ್ಕಾಗೋದು. ಭಯಪಡಬೇಡ, ನಿನ್ನ ಮಗುಗೆ ಮಾತು ಬರುತ್ತೆ, ಹೋಗು. ಮನಸ್ಸಿಗೆ ಸೀಮಿತವಾಗದೆ ಮಾನವ ಜೀವನಕ್ಕೆ ಮೌಲ್ಯಗಳನ್ನು ನೀಡುತ್ತಾ ಗುರೂಜಿ ತಮ್ಮ ಪ್ರಯಾಣ ನಡೆಸುತ್ತಾ ಬಂದಿದ್ದಾರೆ. ಕಾಲುಂಗ್ರ ಯಾತಕ್ಕೆ ಬೇಕು? ಮಾಂಗಲ್ಯ ಯಾತಕ್ಕೆ ಬೇಕು? ಮೂಗುತಿ ಯಾತಕ್ಕೆ ಬೇಕು? ಕಿವಿ ಯಾಕೆ ಚುಚ್ಚಬೇಕು? ಕೈಗೆ ಬಳೆ ಯಾಕೆ ಹಾಕಬೇಕು? ಇದೆಲ್ಲಕ್ಕೂ ಅರ್ಥ ಇದೆ. ದೇವರು, ಧರ್ಮ, ಸಂಸ್ಕಾರ, ಸಂಸಾರಕ್ಕಷ್ಟೇ ಮೀಸಲಿಡದೆ ಗುರೂಜಿ ಜನರ ದಿನನಿತ್ಯದ ಜೀವನದಲ್ಲಿ ಒಂದು ಭಾಗವಾಗಿದ್ದಾರೆ. ಸಮಾಜದ ಸೇವೆಗೆ ಮುಂದು ನಿಂತು ಸಮಾಜದ ಒಳಿತಿಗೆ ದುಡಿಯುತ್ತಿದ್ದಾರೆ. ಸಮಾನತೆಗೆ ಆದ್ಯತೆ ನೀಡುತ್ತಿರುವ ನಮ್ಮ ಕಾರ್ಯಕ್ರಮ ಹಾಗೂ ಜನರ ನಂಟನ್ನು ಬೆಸೆಯಲು ವಿಶೇಷ ಕಾಳಜಿ ವಹಿಸಿದ್ದಾರೆ.
ನಮ್ಮ ಸಂಸ್ಕೃತಿಯ ಆಚಾರ ವಿಚಾರಗಳು ಇಂದಿನ ಆಧುನಿಕ ಅಬ್ಬರಕ್ಕೆ ಮಾಸಿ ಹೋಗುತ್ತಿವೆ. ಇಂತಹ ಸಂದರ್ಭದಲ್ಲಿ ತಿಳಿದ ಗುರುವಾಗಿ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ನಮ್ಮನ್ನು ದಿನನಿತ್ಯ ಜಾಗೃತಗೊಳಿಸುತ್ತಿದ್ದಾರೆ. ಬಂದಿತು ಮಕರ ಸಂಕ್ರಾಂತಿ, ಮನುಕುಲದ ಉದ್ಧಾರಕ್ಕೆ ನಡೆಯಿತು ಮಹಾಯಾಗ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಸಾರಥ್ಯದಲ್ಲಿ ನಡೆದ ಶನೈಶ್ಚರ ಶಾಂತಿಯಾಗಕ್ಕೆ ಸಾಕ್ಷಿಯಾಯಿತು ಜನಸಾಗರ. ಜನಸೇವೆಯಲ್ಲಿ ತಮ್ಮ ಜೀವನ ಕಳೆಯುತ್ತಿರುವ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಕೊಡುಗೆ ಅಕ್ಷರಗಳಿಗೆ ನಿಲುಕದ್ದು. 5 ವರ್ಷಗಳ ಅವಧಿಯಲ್ಲಿ 350 ಕಾರ್ಯಕ್ರಮಗಳು, 28 ಜಿಲ್ಲೆ ಮತ್ತು 150 ತಾಲೂಕುಗಳಲ್ಲಿ ನಿರಂತರ ಸಾಮೂಹಿಕ ಪೂಜಾ ಮತ್ತು ಸಾಂತ್ವನದ ಕಾರ್ಯಕ್ರಮಗಳು. ನಾಡಿನೆಲ್ಲೆಡೆ ಶನಿ ಭಕ್ತಿಯ ಪ್ರಚಾರ. ಪೌರಾಣಿಕ ಪವಿತ್ರ ಕ್ಷೇತ್ರ ಕೊಲ್ಲೂರು ಕೊಡಚಾದ್ರಿ ಕ್ಷೇತ್ರ ದರ್ಶನ. ಮೂಕಾಂಬಿಕೆ ಮಲಗಮ್ಮ ಕಣ್ಣ ಮುಚ್ಚಿ ಮಲಗಮ್ಮ ಮೂಕಾಂಬಿಕೆ. ಗುರು ಹಿರಿಮೆ ಸಾರಲು ಸಿದ್ಧಗಂಗೆಯ ಗುರುಗಳ ಭೇಟಿ. ಈ ಆಸ್ಥಾನ ಬರ್ತಕ್ಕಂಥವರಿಗೆ ಜ್ಞಾನಭಿಕ್ಷೆಯನ್ನು, ಅನ್ನದಾಸೋಹವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಕ್ಕಂಥ ಇದು ಭೂ ಕೈಲಾಸ ಅಂದರೆ ಇದು ತಪ್ಪಾಗಲಾರದು. ಪೂರ್ವಜರ ಸ್ಮರಣೆ, ಪೂಜೆಯ ಮಹತ್ವ ತಿಳಿಸಲು ಗಯಾ ಕ್ಷೇತ್ರ ದರ್ಶನ. ಪಿತೃದೇವತೆಗಳಿಗೆ ಪಿಂಡ ಪ್ರದಾನ ಮಾಡ್ತಕ್ಕಂಥದ್ದು. ಇಲ್ಲಿ ಒಮ್ಮೆ ಪಿಂಡ ಪ್ರದಾನ ಮಾಡಿದ್ರೆ ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃಗಳಿಗೆ ವಿಷ್ಣು ಲೋಕ ಸಿಗ್ತಕ್ಕಂಥದ್ದು. ಶುಭ ಸಂದರ್ಭದಲ್ಲಿ ಜೀ ಕನ್ನಡ ವಾಹಿನಿ ತನ್ನ ಬೆಳಗಿನ ಶುಭಾರಂಭದ ಕಾರ್ಯಕ್ರಮದ 5ನೇ ವರ್ಷದ ಸಂಭ್ರಮಕ್ಕೆ ಸಮಾಜದ ಆರೋಗ್ಯಕ್ಕಾಗಿ ಮಹರ್ಷಿ ವಾಣಿ ಇನ್ನು ಮುಂದೆಯೂ ವೀಕ್ಷಕರೊಂದಿಗೆ ಕೈಜೋಡಿಸುತ್ತದೆ. ಇದಕ್ಕೆ ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿಯುತ್ತದೆ ಎಂದು ಭಾವಿಸುತ್ತೇವೆ. ನೋಡಿ
ನೋಡಿದ್ರಲ್ಲ ವೀಕ್ಷಕರೇ, ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳು, ರಾಶಿಫಲಗಳು, ನೊಂದರಿಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರಿ. ಅಷ್ಟೇ ಅಲ್ಲದೆ ಬುಧವಾರದ ಸಂಕಷ್ಟ ಹರ ಚತುರ್ಥಿಯ ವಿಶೇಷ ವಿಚಾರಗಳು, ಹಾಗೆಯೇ 5 ವರ್ಷದ ಪಯಣದ ಅವಲೋಕನ ಹೇಗಿತ್ತು ಅನ್ನೋದನ್ನು ಕೂಡ ನೋಡ್ಕೊಂಡ್ಬಂದ್ವಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.